ಓಕೆ. ಪ್ರಪ್ರಥಮವಾಗಿ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ನಮ್ಮ ಗುಡಾಕೇಶದ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಬೋಧ ಅಚ್ಯುತ್ ಅವರಿಗೆ, ಹಾಗೆ ನನಗೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅರುಣ್ ಕುಮಾರ್ರಿಗೆ ವಂದಿಸುತ್ತಾ, ನಾನು ಈ ಕೃಷ್ಣಂ ಒಂದೇ ಜಗದ್ಗುರು ಅನ್ನುವಂತ ಒಂದು ಟಾಪಿಕ್ ಅನ್ನ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ಯಾಕಂದ್ರೆ ಕೃಷ್ಣನ್ ಬಗ್ಗೆ ಹೇಳುವುದಾದ್ರೆ ಅದು 1 ಗಂಟೆ ಯಾವುದಕ್ಕೂ ಸಾಕಾಗುವಂತದ್ದಲ್ಲ. ಯಾಕಂದ್ರೆ ಆ ಕೃಷ್ಣನ ವ್ಯಕ್ತಿತ್ವ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ತಂದಿದೆ, ತುಂಬಾ ಟ್ರಾನ್ಸ್ಫಾರ್ಮೇಶನ್. ಇವಾಗ ನಾನು ಮೊದಲು ಒಂದೇ ಶ್ಲೋಕದಲ್ಲಿ ಬರುವಂತ ಒಂದು ಮಹಾಭಾರತವನ್ನ ಅದು ಸ್ವಲ್ಪ ಹಾಡಿನ ಮುಖಾಂತರ ಹಾಡಿ ನಂತರ ಆರಂಭಿಸ್ತೇನೆ. ಅದೊಂದು 2 ಸೆಂಟೆನ್ಸ್ ಇದೆ. ಆದೌ ದೇವಕಿ ದೇವಿ ಗರ್ಭ ಜನನವೋ ಗೋಪೀ ಗ್ರಹೇ ವರ್ಧನೌ ಮಾಯಾ ಪೂತನೆ ಜೀವಿತಾಪಹರಣಂ ಮಾಯಾ ಪೂತನೆ ಜೀವಿತಾಪಹರಣಂ ಗೋವರ್ಧನೋದ್ಧಾರಣಂ ಕಂಸಚ್ಛೇದನಂ ಕುಂತೀಜ ತತ್ಪಾಲನಂ ಕಂಸಚ್ಛೇದನಂ ಕೌರವಾದಿಹರಣಂ ಕುಂತೀಜ ಸತ್ಪಾಲನಂ ತದ್ಭಾಗವತಂ ಪುರಾಣ ಪುಣ್ಯ ಕಥನಂ ತದ್ಭಾಗವತಂ ಪುರಾಣ ಪುಣ್ಯ ಕಥನಂ ಶ್ರೀ ಕೃಷ್ಣ ಲೀಲಾಮೃತಂ ಶ್ರೀ ಕೃಷ್ಣ ಲೀಲಾಮೃತಂ ಶ್ರೀ ಕೃಷ್ಣ ಲೀಲಾಮೃತಂ. ಯಾಕಂದ್ರೆ ಇದು ಒಂದೇ ಶ್ಲೋಕದಲ್ಲಿರುವಂತಹ ಫುಲ್ ಮಹಾಭಾರತದ ಒಂದು ಇದು ಶ್ಲೋಕ. ಈ ಕೃಷ್ಣನ ಬಗ್ಗೆ ನನ್ಗೆ ಯಾಕೆ ಅಂದ್ರೆ ನಾನು ಇಷ್ಟಪಡುವುದು ಅವನ ರಾಜಕೀಯ ಮುತ್ಸದ್ದಿತನ. ಯಾಕಂದ್ರೆ ಕೃಷ್ಣ ಯಾವ ರೀತಿಯನ್ನ ಫಾಲೋ ಅಪ್ ಮಾಡಿದ ಅಂತ ಹೇಳಿದ್ರೆ, ಒಟ್ಟು ನೀತಿಯಲ್ಲಿ 3 ವಿಧದ ನೀತಿಯನ್ನ ನಾನು ಅಧ್ಯಯನ ಮಾಡಿದ್ದೇನೆ. ಒಂದನೇದಾಗಿ ಬೃಹಸ್ಪತಿ ನೀತಿ, ದೇವಗುರು ಬೃಹಸ್ಪತಿ ನೀತಿ. ಅದು ರಾಮಾಯಣ ಕಾಲಕ್ಕೆ ಆಗ್ಬೋದಾ ಏನೋ. ಯಾಕಂದ್ರೆ ರಾಮ ಸೀತೆಯನ್ನ ತರುವುದಕ್ಕಾಗಿ ವಾಪಸ್ ಲಂಕೆಯಲ್ಲಿ ಅಂಗದನನ್ನ ಸಂಧಾನಕ್ಕೆ ಕಳಿಸ್ತಾನೆ. ರಾಮ 100% ಫಾಲೋ ಅಪ್ ಮಾಡಿದಲ್ಲಿ ಬೃಹಸ್ಪತಿ ನೀತಿ. ಈ ಬೃಹಸ್ಪತಿ ನೀತಿ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ, ಒಳ್ಳೆಯ ಗುರಿಯನ್ನ ಒಳ್ಳೆಯ ದಾರಿಯಿಂದಲೇ ಸಾಧಿಸುವಂತದ್ದು ಬೃಹಸ್ಪತಿ ನೀತಿ. ಇದರಲ್ಲಿ ಹಾರ್ಮ್ ಇಲ್ಲ. ಅದೇ ಶುಕ್ರ ನೀತಿ ಸ್ವಲ್ಪ ಚೇಂಜಸ್. ಯಾಕೆ ಕೃಷ್ಣ ಶುಕ್ರ ನೀತಿಯನ್ನ ಫಾಲೋ ಅಪ್ ಮಾಡಿದ? ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯುವಂತದ್ದು. ಅಂದ್ರೆ ಗುರಿ ಸರಿಯಾಗಿ ಇರಲಿ, ಶತ್ರು ಅನುಸರಿಸುವ ಅವನ ಮೋಸದ ದಾರಿಯನ್ನೇ ನೀನು ಬಿಡಿ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಕೃಷ್ಣ ಮಾಯಾವಿ ಮಾಯಾವದ್ಯ ಅಂದ್ರೆ ಮೋಸಗಾರನನ್ನ ಮೋಸದ ಅವನ ಬಲೆಯಲ್ಲೇ ಹಾಕಿ ಕೆಡವಬೇಕು ಅಂತ ಹೇಳಿ. ಯಾಕಂದ್ರೆ ದ್ವಾಪರ ಅಂತ್ಯ ಅಂದ್ರೆ ಕಲಿಯುಗದ ಆರಂಭ, ಯುಗ ಸಂಧಿ. ಆವಾಗ ಈ ಕಾಲಕ್ಕಿಂತಲೂ ಜಾಸ್ತಿ ಜನ ದುಷ್ಟರಿದ್ರು. ಮುರ, ಕಾಲಯವನ, ಪೌಂಡ್ರಕ, ಮಾಘದ, ದುರ್ಯೋಧನಾದಿಗಳು ದುಷ್ಟರು ತುಂಬಿಕೊಂಡಂತ ಕಾಲ ಅದು. ಆ ಕಾಲಕ್ಕೆ ಬೃಹಸ್ಪತಿ ನೀತಿ ಯೂಸ್ ಬರಲ್ಲ, ಕೃಷ್ಣನಿಗೂ ಗೊತ್ತು. ಅವರವರ ಏನು ಕರ್ಮದ ಅಥವಾ ಮೋಸದ ಬಲೆಯನ್ನ ಅವರವರು ದುಷ್ಟರು ಹೆಣಿತಾರ, ಅದೇ ಬಲೆಯನ್ನ ಅಂದ್ರೆ ಒಳ್ಳೆ ಕೆಲಸವನ್ನ ಒಳ್ಳೆ ರೀತಿಯಲ್ಲಿ ಮಾಡು. ಅದಾಗದಿದ್ರೆ ನಿನ್ನ ಶತ್ರು ನಿನ್ನ ವಿನಾಶಕ್ಕಾಗಿ ಬಳಸುವಂತ ತಂತ್ರವನ್ನೇ ಪ್ರತಿಯಾಗಿ ತಿರುಗಿಸಿ ಅವನನ್ನ ಲಗಾಡಿ ತೆಗಿ ಅಂತೇಳಿ.
ಪಾಪ ಅಂತೂ ಖಂಡಿತ ಅಲ್ಲ. ಆದ್ರೆ ಇನ್ನೊಂದು ನೀತಿ ಉಂಟು. ಅದು ಗಾಂಧಾರ ದೇಶದ ದುರ್ಯೋಧನನ ಅಂದ್ರೆ ಶಕುನಿಯೊಟ್ಟಿಗೆ ಬಂದವನು ಕಣಿಕನೆಂಬ ಬ್ರಾಹ್ಮಣ ಅಧಮ. ಅವನ ನೀತಿ ಏನು ಹೇಳ್ತದೆ ಅಂದ್ರೆ, ಸರಿಯೋ ತಪ್ಪೋ ಗುರಿ ಯಾವ್ದ್ರಿಂದಲೂ ಆಗ್ತದೆ, ಅದನ್ನ ಮನ ಬಂದ ರೀತಿಯಲ್ಲಿ ಅದನ್ನ ಸಾಧಿಸುವಂತದ್ದು. ದುರ್ಯೋಧನ, ಕರ್ಣ, ಶಕುನಿಗಳು ಫಾಲೋಅಪ್ ಮಾಡಿದ ಇದೇ ನೀತಿಯನ್ನ ತಮ್ಮ ಅಧಪ್ಪತನವನ್ನ ತಾವೇ ಕಂಡುಕೊಂಡ್ರು. ಇಲ್ಲಿ ಕೃಷ್ಣನನ್ನ ಹೆಚ್ಚಾಗಿ ಅವರವರ ಮನೋಧರ್ಮಕ್ಕನುಗುಣವಾಗಿ, ಅವರ ಜ್ಞಾನದ ಮಟ್ಟಕ್ಕನುಗುಣವಾಗಿ ಅರ್ಥೈಸಿಕೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಹಾಭಾರತವನ್ನ ಸ್ವಲ್ಪ ಡೀಪ್ ಆಗಿ ನಾವು ಸ್ಟಡಿ ಮಾಡ್ತಾ ಹೋದ್ರೆ ಕೃಷ್ಣ ಬ್ರಹ್ಮಚಾರಿ ಇದನ್ನ ಅವನು ನಿರೂಪಿಸ್ತಾನೆ. ಉತ್ತರೆಯ ಗರ್ಭಕ್ಕೆ ಬಿಟ್ಟಂತಹ ಬ್ರಹ್ಮಾಸ್ತ್ರ ಅಶ್ವತ್ಥಾಮ, ದುಷ್ಟನಾದಂತ ಅಶ್ವತ್ಥಾಮ ಬಿಡ್ತಾನಲ್ಲ, ಆ ಮಗು ಪರೀಕ್ಷಿತನನ್ನ ಬದುಕಿಸ್ತಾನೆ. ಬದುಕಿಸುವಂತ ಸಂದರ್ಭದಲ್ಲಿ ಕೃಷ್ಣ ಒಂದು ಪ್ರತಿಜ್ಞೆ ಹೇಳ್ತಾನೆ, ನಾನು ನನ್ನ ಜೀವನದಲ್ಲಿ ಬ್ರಹ್ಮಚರ್ಯವನ್ನ ಪಾಲಿಸಿದ್ದೆ ಹೌದಾಗಿದ್ರೆ ಈ ಮಗು ಬದುಕಿ ಬರ್ಲಿ ಅಂತೇಳಿ. ಯಾಕಂದ್ರೆ 16,108 ಅದರಲ್ಲಿ 8 ಜನ ಪಟ್ಟ ಮಹಿಷರು, ರುಕ್ಮಿಣಿ ಸೇರಿ, ರುಕ್ಮಿಣಿ ಸತ್ಯಭಾಮಾದಿಗಳು. ಆದ್ರೆ ಇಲ್ಲಿ ಕೃಷ್ಣ ಯಾವ ಸ್ತ್ರೀಯ ಕಾಮಮೋಹಕ್ಕೆ ಬಲಿಯಾದವನು ಅಲ್ಲ. ಅವನಾಗಿ ಯಾವ ಹೆಣ್ಣನ್ನು ಬಯಸಲಿಲ್ಲ. ಸಂದರ್ಭ ಹಾಗೆ ಮಾಡಿತ್ತು. ನರಕಾಸುರನ ಸಾವಿರಾರು ಸ್ತ್ರೀಯರನ್ನ ಬಂಧಿಸಿ ಇಟ್ಟಿದ್ದ. ನರಕನನ್ನ ಕೊಂದು ಅವರನ್ನ ಸೆರೆಯಿಂದ ಬಿಡಿಸ್ತಕ್ಕಂಥದ್ದು. ನರಕನ ಸೆರೆಯಲ್ಲಿದ್ದಂತ ಸ್ತ್ರೀಯರನ್ನ ಯಾರು ತಾನೇ ಮದುವೆ ಆಗ್ತಾರೆ? ಸಮಾಜೋದ್ಧಾರಕರನ. ಇಲ್ಲಿ ಕೃಷ್ಣ ಮಾಡಿದ್ದು ಸಮಾಜ ಉದ್ಧಾರಕವಾದಂತ ಒಂದು ಕೆಲಸ. ಸ್ತ್ರೀಯರ ಶೋಷಣೆಯ ವಿರುದ್ಧ ಸಿಡಿದಂತ ಒಬ್ಬ ಪುರುಷ ಇದ್ರೆ ಅದು ಶ್ರೀಕೃಷ್ಣ. ಯಾಕಂದ್ರೆ ಆ ಕಾಲದಲ್ಲಿ ಅವರಾಗೆ ಬಯಸಿ, ನೀನೇ ನನ್ನ ವಿಶ್ವಪತಿ, ಜಗತ್ಪತಿ. ಇಲ್ಲಿ ಕೃಷ್ಣ ನನ್ನ ವಿಶ್ವಪತಿ ಅಂತ ಹೇಳ್ತೇನೆ ನಾನು, ಅವನೇ ಜಗತ್ಪತಿ. ಒಂದು ವಿಚಾರ ಆಯ್ತು. ಈಗ ಅವನ ಒಂದೊಂದೇ ರಾಜಕೀಯದ ಒಂದು ಹೆಜ್ಜೆಗಳನ್ನ ಇಡುವಾಗ ನಮ್ಗೆ ಮಹಾಭಾರತದಲ್ಲಿ ಕಾಣುವಂತದ್ದು ಪಾಂಚಾಲಿ ಸ್ವಯಂವರದಲ್ಲಿ. ಯಾಕಂದ್ರೆ ಇಲ್ಲಿ ಸ್ವಯಂವರ ಅನ್ನುವುದಕ್ಕಿಂತಲೂ ನಿಜವಾಗ್ಲೂ ಅದು ಜೂಜಿನ ಕಟ್ಟೆ ಅಂತೇಳಿ ನಾನು ಹೇಳ್ತೇನೆ. ಯಾಕಂದ್ರೆ ಇಲ್ಲಿ ಕೃಷ್ಣ ಮತ್ತೆ ದೃಪದ ಅಂದ್ರೆ ಪಾಂಚಾಲಿಯ ತಂದೆ, ಹೌದು ದೃಪದ ಮಹಾರಾಜ, ಇಬ್ಬರು ಅಂತ ಹೆಣಿದಂತ ಒಂದು ಮತ್ಸ್ಯಯಂತ್ರವನ್ನ ಅವರು ರೆಡಿ ಮಾಡ್ತಾರೆ, ತಯಾರು ಮಾಡ್ತಾರೆ. ಯಾಕಂದ್ರೆ ಅರ್ಜುನನಿಗೆ ಒಬ್ಬನಿಗೆ ಬಗ್ಗುವಂತಹದ್ದು. ಅದನ್ನ ಇಲ್ಲಿ ಕೆಳಗಿರುವಂತ ತೈಲಕದಲ್ಲಿ ನೋಡಿ ದೃಷ್ಟಿ ಇಟ್ಟು ಮೇಲ್ಗಡೆ ಹೊಡೆಯುವಂತದ್ದು. ಬರ್ಲಿಕ್ಕೆ ಅಲ್ಲಿ ಸ್ವಯಂವರಕ್ಕೆ ತುಂಬಾ ಜನರು ಬಂದಿದ್ದಾರೆ, ಎಲ್ಲಾ ದುಷ್ಟರು. ಆದ್ರೆ ಕೊನೆಗೆ ಅದರಲ್ಲಿ ಅರ್ಜುನ ವಿಜಯಿಯೂ ಆದ. ನೆಕ್ಸ್ಟ್ ನಮ್ಗೆ ಅಲ್ಲಿ ಇನ್ನೊಂದು ಸ್ಟೆಪ್ ನೋಡುವುದಾದ್ರೆ ರಾಜಸೂಯ ಯಾಗ ಅಂತ ಹೇಳಿ, ಇದು ಪ್ರಮುಖ ಘಟ್ಟ ಮಹಾಭಾರತದಲ್ಲಿ ಬರುವಂತದ್ದು. ಇಲ್ಲಿರುವುದೇ ಮೇನ್ ಟರ್ನಿಂಗ್ ಪಾಯಿಂಟ್ಸ್ ಎಲ್ಲ. ಯಾಕಂದ್ರೆ ರಾಜಸೂಯ ಯಾಗ ಮಾಡ್ಬೇಕು ಅಂತ ಹೇಳಿದ್ರೆ ಪಾಂಡವರ ತಂದೆ ಪಾಂಡು ಮಹಾರಾಜ ತೀರಿದ ನಂತರ ನಾರದ್ರು ಬಂದು ಹೇಳ್ತಾರೆ, ನೋಡಪ್ಪ ನಿನ್ ತಂದೆಗೆ ಸದ್ಗತಿ ಇಲ್ಲ ಸ್ವರ್ಗದಲ್ಲಿ, ಅವನಿಗೊಂದು ಉನ್ನತ ಸ್ಥಾನಮಾನ ಬೇಕಾಗಿದೆ, ನೀನು ರಾಜಸೂಯ ಯಾಗವನ್ನ ಮಾಡುವುದೇ ಹೌದಾದ್ರೆ ಮಾಡಿದ್ರೆ ಇದರಲ್ಲಿ ಅವನಿಗೆ ಸದ್ಗತಿ ಸಿಗ್ತದೆ ಅಂತೇಳಿ ನಾರದ್ರ ಮುಖಾಂತರ ಯುಧಿಷ್ಠಿರನಿಗೆ ತಿಳಿಸ್ತಾರೆ. ಯುಧಿಷ್ಠಿರ ಒಪ್ಪಿ ರಾಜಸೂಯ ಯಾಗಕ್ಕೆ ಈಗ ಕೃಷ್ಣನಲ್ಲಿ ಮಾತುಕತೆ ಆಗ್ತದೆ. ನಂತರ ಕೃಷ್ಣ ಹೇಳ್ತಾನೆ, ರಾಜಸೂಯ ಯಾಗ ಅಂದ್ರೆ ಚಕ್ರವರ್ತಿಯನ್ನೇ ಹಡೆಯುವಂತ ಯಾಗ ಇದು ಅಂತೇಳಿ. ಅಂದ್ರೆ ಸಮಸ್ತ ನಮ್ಮ ಭರತ ಖಂಡಕ್ಕೆ ಒಬ್ಬ ಚಕ್ರವರ್ತಿ, ಅಂದ್ರೆ ಈಗಿನ PM ತರ, ಪ್ರೈಮ್ ಮಿನಿಸ್ಟರ್ ತರ ಒಬ್ಬ ಸಾಮ್ರಾಟ. ಬೇರೆಯವರೆಲ್ಲ ಅವರ ಅಂಡರ್ ಬರ್ತಾರೆ. ಯಾರು? ಸಾಮಂತ ದೊರೆಗಳು. ಅಂಗ, ವಂಗ, ಭಂಗ, ಕಳಿಂಗ, ಕಾಂಬೋಜ ಎಂಬಂತ 54 ದೇಶಗಳು ಉಂಟು. ಆವಾಗ ದೇಶಗಳು ಅಂತ ಹೇಳ್ತಿದ್ರು ಇದು ಇಂಡಿಯಾದ. ಈಗಿನ ಇಂಡಿಯಾದ ಪರಿಸ್ಥಿತಿ ನೋಡಿದ್ರೆ ಭಾರತದ ನಕ್ಷೆ, ಮುಂಚಿನ ನಕ್ಷೆ ನೋಡಿ ಗೂಗಲ್ ಸರ್ಚ್ ಮಾಡಿ ಗೊತ್ತಾಗುತ್ತೆ ಎಷ್ಟು ದೊಡ್ಡದಿತ್ತು. ಪಾಕಿಸ್ತಾನ, ಅಫ್ಘಾನಿಸ್ತಾನ ಐತಿಲ್ಲ, ಅದು ಆ ಕಾಲದ ಗಾಂಧಾರ ದೇಶ.
ಬೇಜಾರಾಗುತ್ತೆ ಈಗಿನ ನಕ್ಷೆ ನೋಡುವಾಗ. ಆವಾಗದ ನಮ್ದು ಒಂದು ಏಕತ್ವ, ಒಂದು ಭಾರತ ಎಷ್ಟು ತುಂಡು 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 ಆಯ್ತು. ಇಲ್ಲಿ ರಾಜಸೂಯ ಯಾಗಕ್ಕೆ ತಯಾರಿ ಆಗ್ಬೇಕಾದ್ರೆ ಅದರ ಮೊದಲ ಬಲಿಪಶು ಯಾರು ಅಂತ ಹೇಳಿದ್ರೆ ಮಾಘದ. 86 ಜನ ರಾಜಕುಮಾರರನ್ನ, ದೊರೆಗಳನ್ನ ಅವನ ಬಂಧನದಲ್ಲಿ ಇಟ್ಟಿದ್ದಾನೆ, ಕಾಲಭೈರವನಿಗೆ ಬಲಿ ಕೊಡಬೇಕು ಅನ್ನುವಂತ ಒಂದು ಇರಾದೆಯಿಂದ. ಇನ್ನು 14 ಜನ ಬಾಕಿ ಇದ್ದಾರೆ. 100 ಭರ್ತಿ ಆಯ್ತು. ಕಾಲಭೈರವನಿಗೆ ಎದುರು ನೋಡ್ತಾ ಇದ್ದಾರೆ ಅವನ ಬಲಿಯ ದಿನಗಳನ್ನ. ಇಲ್ಲಿ ಕೃಷ್ಣ ಫಾಲೋಅಪ್ ಮಾಡಿದ್ದು 100% ಶುಕ್ರ ನೀತಿ ಅಂತೇಳಿ ನಾನು ಹೇಳ್ತೇನೆ. ಯಾಕೆ ಅಂದ್ರೆ ಬ್ರಾಹ್ಮಣ ಪೂಜಕ ಹೌದು ಯಾರು, ಜರಾಸಂಧ, ಮಾಘದ. ಆದ್ರೆ ಇದು ಲೋಕವಂಚನೆಗಾಗಿ, ತೋರಿಕೆಗಾಗಿ. ಇದನ್ನೇ ಕೃಷ್ಣ ಹೇಳ್ತಾನೆ ಮಿಥ್ಯಾ ಅಂತ ಹೇಳಿ, ಮಿಥ್ಯಾಚಾರ ಅಂತ ಹೇಳಿ. ಯಾಕಂದ್ರೆ ಜರ ಎಂಬ ರಾಕ್ಷಸಿಯಿಂದ ಅವನು ಒಟ್ಟಾದವನು, ಅಸಹಜ ರೀತಿಯಿಂದ ಹುಟ್ಟಿದವನು, ಅಸಹಜ ರೀತಿಯಲ್ಲೇ ಸಾಯ್ತಕ್ಕದ್ದು. ಇದು ಪ್ರಕೃತಿ ನಿಯಮ. ಜರೆಯ ಚಿತ್ರವನ್ನ ತನ್ನ ಗೋಡೆಯಲ್ಲಿ ಬರೆದು ಅದಕ್ಕೆ ರಾಜಸ ತಾಮಸವಾದಂತಹ ಪೂಜೆಯನ್ನ ಸಲ್ಲಿಸ್ತಾ ಇದ್ದವನು. ಇದನ್ನ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ವಿರೋಧಿಸಿದ್ದಾನೆ, ರಾಜಸ ತಾಮಸ ಪೂಜೆಗಳು ಅಂತ ಹೇಳಿ. ಏನು ಮಾಡೋಣ? ರಾಜಸೂಯ ಯಾಗಕ್ಕೆ ಮೊದಲ ಬಲಿಪಶು ಮಾಘದನೇ ಹೌದಾದ್ರೆ ಅವನನ್ನ ಕೊಲ್ಲುವುದು ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ 23 ಅಕ್ಷೋಹಿಣಿ ಸೈನ್ಯ ಇತ್ತು ಅವನಲ್ಲಿ. ಮಹಾಭಾರತದಲ್ಲಿ ಇರುವುದು 7 ಪಾಂಡವರದು, 11 ಅಕ್ಷೋಹಿಣಿ, 11 ಕೌರವರದು, 7 ಪಾಂಡವರದು, ಒಟ್ಟು 18. ಇದು ಅದಕ್ಕಿಂತ 5 ಅಕ್ಷೋಹಿಣಿ ಜಾಸ್ತಿ. ಆದ್ರೆ ಏನು ಮಾಡೋದು? 22 ಅಕ್ಷೋಹಿಣಿ ಸೈನ್ಯವನ್ನ ಶ್ರೀಕೃಷ್ಣ ಕಡ್ಡಿ ಮುರಿದ ಹಾಗೆ, ಹೇಗೆ ಕಡ್ಡಿ ಮುರಿದ ಹಾಗೆ ಎಲ್ಲವುದನ್ನು ಮುಗಿಸಿದ್ದಾನೆ. ಇನ್ನು ಉಳಿಯುವುದು ಬಾಕಿ ಉಳಿದದ್ದು ಒಂದೇ ಅಕ್ಷೋಹಿಣಿ ಸೈನ್ಯ, ಯಾರಲ್ಲಿ? ಮಾಗಧನಲ್ಲಿ. ಏನು ಮಾಡು? ರಾತ್ರಿಯ ಹೊತ್ತು, ಮಧ್ಯರಾತ್ರಿಯ ನಂತರ ನಮ್ಮ ಮಾಗಧ ಬ್ರಾಹ್ಮಣರಿಗೆ ದಾನ ಧರ್ಮ ಕೊಡುದು ಅರ್ಧರಾತ್ರಿ. ಇದು ಶಾಸ್ತ್ರ ಸಮ್ಮತವೂ ಅಲ್ಲ. ಮಧ್ಯರಾತ್ರಿಯ ನಂತರ ಅವನು ದಾನ ಕೊಡ್ತಾ ಇದ್ದದ್ದು. ನಮ್ಮ ಕೃಷ್ಣ ಭೀಮಾರ್ಜುನರು ಯುಧಿಷ್ಠಿರನ ಅಪ್ಪಣೆಯ ಮೇರೆಗೆ ಮಾಗಧನ ಗಿರಿವ್ರಜ ಪಟ್ಟಣಕ್ಕೆ ಹೋಗ್ತಾರೆ. ಅದು ಕೂಡ ಯಾವ ರೀತಿ? ಬ್ರಾಹ್ಮಣರ ವೇಷ ಹಾಕಿ ಹೋಗಿ ಬ್ರಾಹ್ಮಣರ ಸರತಿಯಲ್ಲೇ ದಾನಕ್ಕಾಗಿ ನಿಲ್ತಾರೆ. ಯಾಕಂದ್ರೆ ಅಲ್ಲಿ ಗೊತ್ತಾಗ್ಬಾರ್ದು ಅಂತ ಹೇಳಿ. ಇವರ ಸರದಿ ಬರ್ತದೆ. ಏನ್ ಬೇಕು ಅಂತೇಳಿ, ನಮ್ಗೆ ಯುದ್ಧ ಭಿಕ್ಷೆ ಬೇಕು ಅಂತೇಳಿ. ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ, ಫಾಸ್ಟ್. ಇದು ತುಂಬಾ ಡೀಪ್ ಆಗಿ ಹೇಳಿದ್ರೆ 1 ಗಂಟೆ ಸಾಕಾಗ್ಲಿಕ್ಕಿಲ್ಲ. ಯುದ್ಧ ಭಿಕ್ಷೆ ಬೇಕು ಅಂತ ಹೇಳಿ ಮಾಘದ ಒಂದೇ ಸಲ ನೋಡ್ತಾನೆ, ಅಡಿಯಿಂದ ಮುಡಿಯವರೆಗೆ ನೋಡ್ತಾನೆ. ಕಟ್ಟು ಮಸ್ತಾದಂತ ಭೀಮಾರ್ಜುನರ ಕಾಯ. ಮೊದಲಿಗೆ ಎಣಿಸ್ತಾನೆ, ಇವರು ಕೇಳಿದ್ರು ಭಿಕ್ಷೆ ಏನು ಕೇಳಿ ಯಾರು? ಉಡ್ಲಿಕ್ಕೆ ಅನ್ನವೋ, ಅಥವಾ ಉಡ್ಲಿಕ್ಕೆ ಪಂಚೆಯೋ, ತಿನ್ಲಿಕ್ಕೆ ಅನ್ನವೋ, ಅಥವಾ ಒಂದಿಷ್ಟು ಹಣಕಾಸು ಕೇಳಬಹುದೋ ಏನೋ ಅಂತ ಹೇಳಿ ಗ್ರಹಿಸಿದ ಅವನು. ಆಶ್ಚರ್ಯ ಆಗ್ತಾ ಇದೆ, ಯುದ್ಧ ಭಿಕ್ಷೆಯನ್ನ ಬೇಡ್ತಾ ಇದ್ದಾರಲ್ಲ ಅಂತ ಹೇಳಿ. ಸರಿ, 13 ದಿನಗಳ ಕಾಲ ಇಲ್ಲಿ ದ್ವಂದ್ವ ಯುದ್ಧ ಆಗ್ತದೆ. ಕೃಷ್ಣನಿಗೆ ಗೊತ್ತು, ಇನ್ನು ಉಳಿದವನಲ್ಲಿ ಒಂದೇ ಅಕ್ಷೋಹಿಣಿ ಸೈನ್ಯ. ಈ ಮಾಗಧನನ್ನ ಕೊಂದು ಮುಗಿಸಿದ್ರೆ ಆ ಒಂದು ಅಕ್ಷೋಹಿಣಿ ಸೈನ್ಯ ಮುಂದೆ ಬರ್ತಕ್ಕಂತಹ ಯುದ್ಧ ಅನಿವಾರ್ಯವಾದದ್ದು. ಅದಕ್ಕೆ ಪಾಂಡವರಿಗೆ ಬೆಂಬಲಕ್ಕೆ ಬರ್ಬೋದು, ಕೆಲ್ಸಕ್ಕೆ ಬರ್ಬೋದು ಅನ್ನುವಂತ ಕಾರಣಕ್ಕಾಗಿ ಇಲ್ಲಿ ದ್ವಂದ್ವ ಯುದ್ಧವನ್ನೇ ಮಾಡಿಸ್ತಾನೆ. ಭೀಮ ಮತ್ತೆ ಮಾಗಧ ಇಬ್ಬರು ಸೇರಿ ಯುದ್ಧ ಆಗುವಾಗ 13 ದಿನಗಳು ಕಳೆದಿದೆ. ಕೊನೆಯ ದಿವಸ ಯುದ್ಧದಲ್ಲಿ ಇಜ್ಜೋಡಿಯಾಗಿ ಅವನ ದೇಹವನ್ನ ಕೃಷ್ಣ ಸೂಚಿಸ್ತಾನೆ. ಅವನ ಕಾಲನ್ನ ಹಿಡಿದು ಆ ಕಡೆ ಈ ಕಡೆ, ಅಂದ್ರೆ ಈ ರೀತಿ ಕ್ರಾಸ್ ಮಾಡಿ ಬಿಸಾಡು ಅಂತ ಹೇಳಿ. ಕೊನೆಗೆ ಅದು ಜಾಯಿಂಟ್ ಆಗಲ್ಲ, ಮಾಗಧ ಸಾಯ್ತಾನೆ. ಅವನ ಮಗನಾದಂತಹ ಸಹದೇವನಿಗೆ ಮಾಗಧದ ಗಿರಿವ್ರಜ ಪಟ್ಟಣದ ಪಟ್ಟವನ್ನ ಕೃಷ್ಣ ಕಟ್ತಾನೆ. ಮಾತ್ರವಲ್ಲ, 86 ರಾಜಕುಮಾರರನ್ನ ಸೆರೆಯಲ್ಲಿಟ್ಟಿದ್ದಾನಲ್ಲ, ಅವರಿಗೂ ಒಂದು ಎಚ್ಚರಿಕೆ ಕೊಡ್ತಾನೆ. ಇನ್ನು ಮುಂದಕ್ಕೆ ಯುಧಿಷ್ಠರನಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ರಾಜಸೂಯ ಯಾಗದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಒಪ್ತಾರೆ. ಈ ಕಡೆಯಿಂದ ಇಲ್ಲಿಗೆ ಒಂದು ಮಾಗಧನ ಅಳಿಯ ಯಾರು, ನಮ್ಮ ಕಂಸ, ಅವನನ್ನ ಯಾವಾಗ್ಲೂ ಮುಗಿಸಿ ಆಗಿದೆ. ಕೃಷ್ಣನಿಗೆ 13 ವರ್ಷದ ಏಜ್ ಇರುವಾಗ್ಲೇ, 13 ವರ್ಷ ಪ್ರಾಯದಲ್ಲಿ ಕಂಸನನ್ನ ಕೊಂದು ಮುಗಿಸಿ ಆಗಿದೆ. ಜರಾಸಂಧನ ಮಗಳಾದಂತಹ ಆಸ್ತಿ ಮತ್ತು ಪ್ರಾಪ್ತಿ
ಕಂಸನ ಮಡದಿಯರು. ಕಂಸನನ್ನ ಕೊಂದಾಗ ಮಾಗಧನನ್ನ ಒಂದು ರೈಟ್ ಹ್ಯಾಂಡ್ ಹೋದಾಗೆ ಆಯ್ತು, ಅಲ್ಲಿ ಸ್ವಲ್ಪ ಶೇಕ್ ಆದಾಗೆ ಆಯ್ತು. ಇತ್ಲಗಿಂದ ಅವನ ಶಿಷ್ಯನಾದಂತಹ ಶಿಶುಪಾಲ ಒಬ್ಬ ಇದ್ದಾನೆ, ಅವನನ್ನ ಮುಂದಕ್ಕೆ ನೋಡಿಕೊಂಡ್ರಾಯ್ತು ಅಂತ ಹೇಳಿ. ಇದು ರಾಜಸೂಯ ಯಾಗದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇನ್ನೂ ಕೂಡ ಉಂಟು. ಈ ರಾಜಸೂಯ ಯಾಗ ಎಲ್ಲ ಅರಸರನ್ನ ಗೆದ್ದು ದಿಗ್ವಿಜಯದ ಮೂಲಕ ಅರ್ಜುನ ತುಂಬಾ ಹೇರಳವಾದಂತಹ ಧನ ಸಂಪತ್ತನ್ನ ತರ್ತಾನೆ. ಅದಕ್ಕಾಗಿ ಅರ್ಜುನನಿಗೆ ಧನಂಜಯ ಅಂತ ಹೇಳಿ ಕರೀತಾರೆ. ಈ ರಾಜಸೂಯ ಯಾಗವನ್ನ ಚೆನ್ನಾಗಿ ನಡೆಸಬೇಕಾದ್ರೆ ಭೀಷ್ಮ ದ್ರೋಣಾದಿಗಳಿಗೆ ಬಂದಂತಹ ಅತಿಥಿಗಳನ್ನ ಸತ್ಕರಿಸುವಂಥದ್ದು ಅಥವಾ ಅವರನ್ನ ಎಲ್ಲಿ ಕೂತ್ಕೊಳಿಸ್ಬೇಕು ಆ ಕಾರ್ಯ. ವಿದುರನಿಗೆ ಒಂದು ಕವಡೆಯ ಕಾಸು ಹಣವು ಕೂಡ ಅಲ್ಲಿ ವೇಸ್ಟ್ ಆಗ್ಬಾರ್ದು, ಅಪವ್ಯಯ ಆಗ್ಬಾರ್ದು, ಹಣ ಪೋಲಾಗ್ಬಾರ್ದು, ಅದನ್ನ ನೋಡಿಕೊಳ್ಳಿಕ್ಕೆ ಕೃಷ್ಣ ಕೊಡ್ತಾನೆ. ಕೊನೆಗೆ ಧರ್ಮಜ ಕೇಳ್ತಾನೆ. ಇಲ್ಲಿ ನೋಡಿ ಒಳ್ಳೆ ಸ್ವಾರಸ್ಯ ಇದೆ. ಧರ್ಮಜ ಕೇಳ್ತಾನೆ ಅಂದ್ರೆ ಯುಧಿಷ್ಠರ ಧರ್ಮಪುತ್ರ ಕೇಳ್ತಾನೆ, ಕೃಷ್ಣ ನೀನೇನ್ ಮಾಡ್ತೀಯ ಅಂತೇಳಿ. ನಾನು ಬಂದವರ ಅತಿಥಿಗಳ ಋಷಿ ಮುನಿಗಳೆಲ್ಲ ಬರ್ತಾ ಇದ್ದಾರೆ, ಅವರ ಪಾದ ಪ್ರಕ್ಷಾಳನ ಮಾಡಿ ಅಂದ್ರೆ ಕಾಲನ್ನ ತೊಳೆದು ಆ ನೀರನ್ನ ನಾನು ಸ್ವೀಕರಿಸ್ತೇನೆ. ಕೃಷ್ಣ ಈ ಕೆಲಸ ನೀನು ಮಾಡುದಾ ಅಂತೇಳಿ ಕೇಳ್ತಾನೆ. ಯಾರು? ಯುಧಿಷ್ಠಿರ. ಹೌದು ಧರ್ಮಜ, ಇದ್ರಲ್ಲಿ ನಿನ್ನ ಶ್ರೇಯಸ್ಸಿದೆ. ಯಾಕಂದ್ರೆ ನಾವೊಂದು ಕಾರ್ಯಕ್ರಮವನ್ನ ನಿರ್ವಹಿಸುವಾಗ ಅಲ್ಲಿ ಸ್ವಾಗತ ಮಾಡ್ಲಿಕ್ಕೆ ಒಬ್ರು ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಹೇಳುವವರು ಕೇಳುವವರು ಇಲ್ಲ ಅಂತೇಳಿ ಬಂದಂತ ಋಷಿ ಮುನಿಗಳು ಶಪಿಸಬಾರದು ಎನ್ನುವಂತ ಕಾರಣಕ್ಕಾಗಿ ಆಗ ಕೃಷ್ಣನೇ ಎದುರು ನಿಂತು ಅವರ ಕಾಲನ್ನ ಪಾದ ಸ್ಪರ್ಶ ಮಾಡಿ, ಪಾದ ಪೂಜೆ ಮಾಡಿ, ಪಾದ ಪ್ರಕ್ಷಾಳನ ಮಾಡಿ, ತನ್ನ ತೀರ್ಥವನ್ನ ಶಿರದಲ್ಲಿ ಇದು ಮಾಡಿ ಪ್ರೋಕ್ಷಣೆ ಮಾಡಿ ಸ್ವಲ್ಪ ಸ್ವೀಕರಿಸ್ತಾನೆ. ಇದರಿಂದಾಗಿ ಋಷಿ ಮುನಿಗಳು ಕೂಡ ಪ್ರಸನ್ನ ಚಿತ್ತರಾಗಿ ಬ್ಲೆಸ್ಸಿಂಗ್ಸ್ ಕೂಡ ಕೊಡ್ತಾರೆ. ಇದು ಒಂದು. ಈ ಯಾಗ ಎಲ್ಲ ರಾಜಸೂಯ ಯಾಗ ಆಯ್ತು ಅಂದ್ರೆ ಆ ಕೊನೆಯ ದಿವಸಕ್ಕೆ ಬರ್ತಾ ಇದೆ. ಆವತ್ತೊಂದು ಘಟನೆ ನಡೀತದೆ. ಯಾರಿಗೆ ಅಗ್ರಪೂಜೆ ಮಾಡಬಹುದು ಅಂತ ಹೇಳಿ ಸಭೆಯಲ್ಲಿ ಭೀಷ್ಮ ಹೇಳ್ತಾನೆ, ಎರಡೂ ಹಸ್ತಗಳನ್ನ ಎತ್ತಿ ಎಲ್ಲಾ ವಿಚಾರಗಳಲ್ಲೂ ಕೃಷ್ಣನಿಗೆ ಅಗ್ರಪೂಜೆ ಮಾಡತಕ್ಕದ್ದು ಅಂತೇಳಿ. ಅವನು ಯೋಗದಲ್ಲಿ ಇರ್ಬೋದು, ವಿದ್ಯೆಯಲ್ಲಿ ಇರ್ಬೋದು, ಜ್ಞಾನದಲ್ಲಿ ಇರ್ಬೋದು, ಎಲ್ಲಾ ವಿಚಾರದಲ್ಲೂ ಸರ್ವಶ್ರೇಷ್ಠ ಪುರುಷೋತ್ತಮ ಅವನೇ ಅಂತ ಹೇಳಿ. ಇವನಿಗೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಶಿಶುಪಾಲನಿಗೆ. ಅಂದ್ರೆ ಮೊದ್ಲೇ ಉಂಟು, 100 ತಪ್ಪು ಮೀರಿದ್ರೆ ಇವನು ಕೃಷ್ಣ ಲಗಡಿ ತೆಗೆಯುವುದು ಖಂಡಿತ. ಅಲ್ಲಿ ಕೃಷ್ಣನನ್ನ ಹಿಗ್ಗಮುಗ್ಗ ಹೀಯಾಳಿಸ್ತಾನೆ, ದೂಷಿಸ್ತಾನೆ. ಕೃಷ್ಣನಾದ್ರೆ ಏನ್ ಮಾಡ್ತಾನೆ, ತನ್ನ ಸುದರ್ಶನ ಚಕ್ರವನ್ನ ಆಹ್ವಾನಿಸಿ ಅಲ್ಲಿಗೆ ಶಿರಚ್ಛೇದ ಮಾಡ್ತಾನೆ. ಇಲ್ಲಿ ಯುಧಿಷ್ಠಿರ ವ್ಯಾಸ ಮಹರ್ಷಿಯಲ್ಲಿ ಕೇಳ್ತಾರೆ, ಇದು ಯಾಕೆ ಯಾಗ ಅಮಂಗಳದಲ್ಲಿ ಮುಕ್ತಾಯ ಆಯ್ತು ಅಂತೇಳಿ. ಇನ್ನೇನು ಅವಭೃತ ಉತ್ಸವ ಅಂದ್ರೆ ಕುಂಕುಮ ಅರಶಿನದ ನೀರು ಸ್ನಾನ ಮಾಡ್ಲಿಕ್ಕೆ ಉಂಟು ಯಾಗದ ಕೊನೆಗೆ. ಇದು ಯಾಗ ಅಮಂಗಳದಲ್ಲಿ ಯಾಕೆ ಕೊನೆ ಆಯ್ತು ಅಂತೇಳಿ ವ್ಯಾಸರು ಹೇಳ್ತಾರೆ, ಇನ್ನು ಮುಂದಿನ ಭವಿಷ್ಯತ್ತಿನ 13 ವರ್ಷಗಳಲ್ಲಿ ಯುಧಿಷ್ಠಿರ ನಿನ್ನ ಹೆಸರು ಹೇಳಿ ಮುಂದಕ್ಕೆ ಒಂದು ಮಹಾಯುದ್ಧ ನಡೆಯುತ್ತದೆ. ಅದು ಯುದ್ಧಕ್ಕೆ ಇವತ್ತಿನ ಪ್ರಕರಣ ಏನಿದೆ ಇದು ಯುದ್ಧಕ್ಕೆ ನಾಂದಿ ಅಂತೇಳಿ, ನಾಂದಿ ಶ್ರಾದ್ದ ಅಂತೇಳಿ ವ್ಯಾಸರು ಹೇಳ್ತಾರೆ. ವೇದವ್ಯಾಸರ ದೃಷ್ಟಿಯಲ್ಲಿ ಯಾವ ಮಾನವನೂ ಪರಿಪೂರ್ಣನಲ್ಲ, ಮನುಷ್ಯ ಸ್ವಭಾವ ಮಿಶ್ರವಾದದ್ದು. ಯಾಕಂದ್ರೆ ನಾವೆಲ್ಲ ಗೊಂಬೆ ತರ, ನಮ್ಮನ್ನ ಆಡಿಸುವಂತ ಸೂತ್ರಧಾರಿ ಮೇಲಿದ್ದಾನಲ್ಲ ಎಲ್ಲ ಅವನಿಚ್ಛೆ, ಒಂದು ಹುಲುಕಡಿ ಕೂಡ ಅಲುಗಾಡದು. ರಾಜಸೂಯ ಯಾಗದಲ್ಲಿ ಇನ್ನೊಂದು ಮರ್ಮ ಹೇಳ್ತೇನೆ. ಈ ಬಂದದ್ದೆಲ್ಲ ಈ ಕ್ಯೂ ನಿಂತುಕೊಂಡಿದ್ದಾರೆ ಯಾರು? ರಾಜ ಮಹಾರಾಜರು ಎಲ್ಲ. ಯಾರಿಗೆ? ಧರ್ಮಜನಿಗೆ, ಅದು ಯುಧಿಷ್ಠಿರನಿಗೆ ಕಪ್ಪ ಕಾಣಿಕೆ ಕೊಡ್ಲಿಕ್ಕೆ. ದುರ್ಯೋಧನಿಗೆ ಕೊಟ್ಟ ಕೆಲಸ ಯಾವುದು ಗೊತ್ತಾ? ಲೆಕ್ಕ ಬರೆಯುವುದು. ಈ ರಾಜ ಇಷ್ಟು ಕಪ್ಪ ಕೊಟ್ಟ, ಇಷ್ಟು ಕಾಣಿಕೆ ಕೊಟ್ಟ, ಇಷ್ಟು ಚಿನ್ನ ಕೊಟ್ಟ, ಇಷ್ಟು ಎಲ್ಲ. ಇವನಿಗೆ ಏನಾಗ್ತದೆ, ಇದ್ರ ಕೃಷ್ಣ ತಂತ್ರ ನೋಡಿ ಎಷ್ಟು ಖುಷಿ ಆಗುತ್ತೆ. ಮತ್ಸರದಲ್ಲಿ ಹುಟ್ಟಿದವನು ಮತ್ಸರದಲ್ಲಿಯೇ ಸಾಯ್ಬೇಕು ಅಂತ ಹೇಳಿ. ನಿಮ್ಗೆ ಗೊತ್ತಿರ್ಲಿ, ದುರ್ಯೋಧನ ಹುಟ್ಟಿದ್ದು ಹೇಗ್ ಗೊತ್ತಾ? ಕುಂತಿ
ಪಾಂಡವರನ್ನ ಹೆಡೆದ ನಂತರ ಪಾಂಡವರು ಹುಟ್ಟಿದ್ರು ಕಾಡಿನಲ್ಲಿ. ಆ ವರ್ತಮಾನವನ್ನ ಕೇಳಿದಂತ ಗಾಂಧಾರಿ ಏನು ಮಾಡ್ತಾಳೆ, ತನ್ನ ಹೊಟ್ಟೆ ಕಿಚ್ಚಿನಿಂದ ಮತ್ಸರದಿಂದ ತನ್ನ ಹೊಟ್ಟೆಯನ್ನ ಬಡ್ಕೊಳ್ತಾಳೆ. 100 ಪೀಸ್ ಆಗಿ ಕೆಳಗೆ ಬೀಳುತ್ತದೆ. ಮತ್ತೆ ವೇದವ್ಯಾಸರನ್ನ ಭೀಷ್ಮಾಚಾರ್ಯರು ಕರೆಸಿ ಘೃತಪಿಂಡಗಳಲ್ಲಿ ಆ ಒಂದು ಇದು ಅಂದ್ರೆ ತುಪ್ಪದ ಭಾಂಡದಲ್ಲಿ ಅದನ್ನ ಇಟ್ಟದ್ದು ಇಟ್ಟು ದೊಡ್ಡದು ಮಾಡುತ್ತಾರೆ. 100 ಇವರು ಮತ್ತೊಬ್ಬಳು ದುಶ್ಶೀಲೆ ಅಂತೇಳಿ ಒಂದು ಹುಡುಗಿ. ಅಂದ್ರೆ ಮತ್ಸರದಲ್ಲೇ ಹುಟ್ಟಿದವನು ಮತ್ಸರದಲ್ಲೇ ಸಾಯ್ಬೇಕಾದ್ರೆ ಈ ರಾಜಸೂಯ ಯಾಗದಲ್ಲಿ ಲೆಕ್ಕ ಬರೆಯುವಂತ ಕೆಲಸ ಕೊಡುವಾಗ ಇವನಿಗೆ ಬಂದಂತ ಕಪ್ಪ ಕಾಣಿಕೆ ಐಶ್ವರ್ಯ ಎಲ್ಲ ನೋಡಿ, ಪಾಂಡವ ಶ್ರೀಯನ್ನ ನೋಡಿ ದುರ್ಯೋಧನನಿಗೆ ನಿದ್ದೆ ಕೂಡ ಬರುವುದಿಲ್ಲ ಆ ರಾತ್ರಿ. ಹೇಗಾದ್ರೂ ಮಾಡಿ ಶಕುನಿಯೊಟ್ಟಿಗೆ ಗುಪ್ತ ರೀತಿಯಲ್ಲಿ ಮಾತುಕತೆ ಮಾಡ್ತಾನೆ. ಇಷ್ಟೊಂದು ಪಾಂಡವ ಶ್ರೀ, ಇಷ್ಟೊಂದು ಪಾಂಡವ ಸಾಮ್ರಾಜ್ಯ, ಇವನಿಗೆ ತಡ್ಕೊಳ್ಳಿಕ್ಕಾಗುದಿಲ್ಲ. ಅಂದ್ರೆ ಅಷ್ಟು ಮೈ ಇಡೀ ಉರಿತದೆ ಅಸೂಯೆಯಿಂದ. ಏನು ಮಾಡೋಣ, ಮರುದ್ಯೂತಕ್ಕೆ ಮರು ಗಳಿಗೆಯಲ್ಲೇ ದ್ಯೂತಕ್ಕೆ ಆಹ್ವಾನ ಮಾಡ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಮರ್ಮ ಇದೆ. ಯಾಕೆಂದ್ರೆ ರಾಜಸೂಯ ಯಾಗ ಅಂದ್ರೆ ಚಕ್ರವರ್ತಿಯನ್ನ ಹಡೆಯುವಂತ ಯೋಗ. ಸಮಸ್ತ ಈ ಭೂಮಂಡಲ ಅಂದ್ರೆ ನಮ್ಮ ಭರತ ಖಂಡಕ್ಕೆ ಒಬ್ಬ ಪ್ರೈಮ್ ಮಿನಿಸ್ಟರ್ ತರ, ಅಂದ್ರೆ ಚಕ್ರವರ್ತಿ. ಬೇರೆ ಎಲ್ಲ ರಾಜ ಮಹಾರಾಜರು ಅದಕ್ಕಿಂತ ಕೆಳಗೆ, ಅವರೆಲ್ಲ ಇವರಿಗೆ ಕಪ್ಪ ಕಾಣಿಕೆಯನ್ನ ಕೊಡುವುದು. ಇಲ್ಲಿ ಮರ್ಮ ಏನಂತ ಹೇಳಿದ್ರೆ, ಈ ಸಾಮಂತ ದೊರೆಗಳು ಕೆಲವೊಂದ್ಸಲ ಮನಸ್ಸಿಲ್ಲದೆ ಕಪ್ಪ ಕಾಣಿಕೆಯನ್ನ ಕೊಡ್ತಾರೆ ಅಂತ ಹೇಳುವ. ಅವರನ್ನ ಚಕ್ರವರ್ತಿ ಆದವನು ದ್ಯೂತಕ್ಕೆ ಕರೆಯುವ ಪದ್ಧತಿ. ಯಾರು ಯುಧಿಷ್ಠಿರ ಕರಿಬೇಕಾಗಿತ್ತು, ಇಲ್ಲಿ ಕರೆದವನು ಧೃತರಾಷ್ಟ್ರನ ಮುಖಾಂತರ ಹೇಳಿಸಿ ಕಳಿಸಿದ್ದು. ಧೃತರಾಷ್ಟ್ರನಿಗಿಂತ ಯುಧಿಷ್ಠಿರ ಸ್ವಲ್ಪ ಸ್ಥಾನಮಾನದಲ್ಲಿ ಹಿರಿತನದಲ್ಲಿ ಇರುವವನೀಗ. ಯಾಕಂದ್ರೆ ಒಬ್ಬ ಚಕ್ರವರ್ತಿ, ಒಬ್ಬ ಸಾಮ್ರಾಟ. ಯುಧಿಷ್ಠಿರ ಏನು ಮಾಡ್ತಾನೆ, ಶ್ರೀಕೃಷ್ಣನಲ್ಲಿ ಒಂದೂ ಮಾತು ಕೇಳದೆ ಸೀದಾ ನೇರ ಹೋಗ್ತಾನೆ, ಕಪಟ ದ್ಯೂತದಲ್ಲಿ ಕೂತ್ಕೊಳ್ತಾನೆ. ಮೊದ್ಲು ಎಲ್ಲವನ್ನೂ ಕಳ್ಕೊಳ್ತಾನೆ. ಇಲ್ಲಿಯೂ ಕೆಲವು ಮರ್ಮಗಳು ಉಂಟು. ಒಂದು 15 ಎಂತದ ಒಂದು ಹಿಡಿದು ಆನೆ ಕುದುರೆ ಎಲ್ಲ ಇಟ್ಟು ಕೊನೆಗೆ ಏನ್ ಮಾಡ್ತಾನೆ ಅಂದ್ರೆ ಇವನು ಇಡ್ತಾನೆ. ಈಗ ನಕುಲ, ಸಹದೇವ, ಅರ್ಜುನ, ಭೀಮ ತಾನಾಯ್ತು, ಇನ್ನೇನು ಉಳಿದಿದೆ ಅಂತ ಹೇಳಿಕೊಂಡಾಗ ಕೊನೆಯದಾಗಿ ದ್ರೌಪದಿಯನ್ನ ಹೊಡುತ್ತಾನೆ ಪಣಕ್ಕೆ. ಅವಳನ್ನು ಕಳ್ಕೊಳ್ತಾನೆ ಪಣದಲ್ಲಿ, ದ್ಯೂತ್ಯದಲ್ಲಿ. ಕೊನೆಗೆ ದ್ರೌಪದಿಯನ್ನ ಮುಡಿಗೆ ಕೈ ಹಾಕಿ ಇವನು ದುಶ್ಯಾಸನ ತರ್ತಾನೆ ದರನೆ. ಅದಕ್ಕಿಂತ ಮುಂಚೆ ಒಬ್ಬನನ್ನ ಕಳಿಸ್ತಾನೆ, ಅವಳು ಬರ್ಲಿಕ್ಕೆ ಹೇಳುವುದಿಲ್ಲ. ಒಂದು ಭೀಷ್ಮಾಚಾರ್ಯರಲ್ಲಿ ಬಂದು ಕೇಳ್ತಾಳೆ, ಮೊದಲು ಧರ್ಮಜ ಸೋತದ್ದ, ನಾನ್ ಸೋತದ್ದ ಅಂತೇಳಿ. ಯಾಕಂತ ಹೇಳಿದ್ರೆ ಇಲ್ಲಿಗೆ ಕೊನೆಯ ಪಣ ದ್ರೌಪದಿ. ಮೊದ್ಲು ಅವನು ಸೋತಿದ್ದಾನೆ. ಇಲ್ಲಿ ಅದಕ್ಕೆ ಒಂದು ಎಂತದ್ದು ನಾಯಕತ್ವ, ಅಥವಾ ಮೊದ್ಲು ಅವಳನ್ನ ಸೋತದಿದ್ರೆ ಅಥವಾ ಅವನು ಸೋತದ್ದ ಅಂತೇಳಿ ಇಲ್ಲಿ ಒಂದು ಮರ್ಮ ಇದೆ. ಮೊದ್ಲು ಯುಧಿಷ್ಠಿರ ಸೋತು ನಂತರ ಅವಳನ್ನ ಇಟ್ಟ ಕ್ರಮ. ಭೀಷ್ಮನ ಇಲ್ಲಿ ಮತ್ತೊಂದು ಸ್ವಲ್ಪ ವ್ಯತ್ಯಾಸ ಬರ್ತದೆ. ಎಂತದೇ ಪರಿಸ್ಥಿತಿಯಲ್ಲೂ ಕೂಡ ಹೆಂಡತಿಯಾದವಳು ಅರ್ಧಾಂಗಿ, ಅಂದ್ರೆ ಈಕ್ವಲ್ ಅಂತೇಳಿ. ಆದ್ರೆ ವಿದುರ ನೀತಿ ಇಲ್ಲಿ ಬೇರೆ ಆಗ್ತದೆ. ಯಾಕಂದ್ರೆ ಸಾಕ್ಷಾತ್ ಬೃಹಸ್ಪತಿಯಿಂದಲೇ ನೀತಿಶಾಸ್ತ್ರವನ್ನ ಭೀಷ್ಮಾಚಾರ್ಯರು ಕಲ್ತಿದ್ದಾರೆ, ವಿದುರನು ಕಲ್ತಿದ್ದಾನೆ. ವಿದುರ ಹೇಳ್ತಾನೆ, ಮೊದ್ಲು ಧರ್ಮಜ ಸೋತದ್ದು, ಕೊನೆಗೆ ಇಟ್ಟದ್ದು ದ್ರೌಪದಿ ಅಲ್ವಾ, ಆಗ ಅವನಿಗೆ ಅಧಿಕಾರ ಬರುವುದಿಲ್ಲ. ಈಗ ಇಲ್ಲಿ ಒಬ್ಬನ ಹೆಂಡತಿ ಅಂತ ಆಗುದಿಲ್ಲ, 5 ಜನರ ಹೆಂಡತಿ ಅಲ್ಲ, ಅವ್ರ ಹತ್ರ ಕೇಳಿದಾನ ಅಂತೇಳಿ. ಇದು ಪಾಂಡವರಿಗೆ ಪ್ಲಸ್ ಆಗ್ತದೆ, ಅದು ಕೌರವರಿಗೆ ಪ್ಲಸ್ ಆಗ್ತದೆ. ಭೀಷ್ಮನ ಏನುಂಟ ಆ ವಾಕ್ಯ, ಹೌದು, ಕೌರವರಿಗೆ ಪ್ಲಸ್ ಆಗ್ತದೆ. ಇರ್ಲಿ, ಮುಂದಕ್ಕೆ ಈ ದ್ಯೂತದ ಫಲವಾಗಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನ ಕೈಗೊಳ್ಬೇಕಾಗ್ತದೆ. ಕೈಗೊಂಡ್ರು. ಇದೆಲ್ಲ ನಿಮ್ಗೆಲ್ಲ ಗೊತ್ತಿದ್ದಂತೆ ವಿಚಾರ. ನಾನು ಹಾಗೆ ಈ ಕೃಷ್ಣನ ಈ ಶುಕ್ರ ನೀತಿಗಳನ್ನ ಹೇಳ್ತಾ ಹೋದ್ರೆ, ಅಂದ್ರೆ ಫಾಲೋ ಅಪ್ ಮಾಡಿದ್ದು ಮೊದಲಿನಿಂದ ಎಂಡಿನ ತನಕ
ಮುಳ್ಳಿನಿಂದಲೇ ತೆಗಿಬೇಕಾದ್ದು. ಯಾಕಂದ್ರೆ ಆ ಅವತಾರ ತತ್ವ, ಕೃಷ್ಣಂದ ಅವತಾರ ತತ್ವ, ಆ ಅವತಾರದ ಹೃದಯ ಹೆಚ್ಚಾಗಿ ಕೃಷ್ಣನನ್ನ ಅಪಾರ್ಥ ಮಾಡಿಕೊಂಡವರೇ ಜಾಸ್ತಿ. ಯಾಕಂದ್ರೆ ಅವರವರ ಮನೋಧರ್ಮಕ್ಕನುಗುಣವಾಗಿ, ಅವರವರ ಜ್ಞಾನದ ಮಟ್ಟಕ್ಕನುಗುಣವಾಗಿ ಇದೆ. ಕೃಷ್ಣ ಯುದ್ಧ ಮಾರಿಯೇ ಕೆಲವರು ಹೇಳುದುಂಟು, ಕಪಟ ನಾಟಕ ಸೂತ್ರಧಾರಿ ಅಂತೇಳಿ. ಯಾಕಂದ್ರೆ ಅವ್ರು ಏನು ಓದ್ಲಿಲ್ಲ. ಮಹಾಭಾರತವನ್ನ ಡೀಪ್ ಆಗಿ ಸ್ಟಡಿ ಮಾಡಿದ್ರೆ ಗೊತ್ತಾಗ್ತದೆ ಕೃಷ್ಣನ ಹೃದಯ ಏನು ಅಂತೇಳಿ. ಕೃಷ್ಣ ಎಲ್ಲಿಯೂ ಯುದ್ಧವನ್ನ ಬಯಸ್ಲಿಲ್ಲ. ಶಾಂತಿದೂತನಾಗಿ ಹೋದ, ರಾಯಭಾರಿಯಾಗಿ, ಯುಧಿಷ್ಠಿರನ ರಾಯಭಾರಿಯಾಗಿ ಹಸ್ತಿನಿಗೆ ಹೋಗಿ ಮೊದ್ಲೇ ಅದ್ದೂರಿಯ ಬಿಡಾರವನ್ನ ದುಶ್ಯಾಸನನ ಮನೆಯಲ್ಲಿ ಹೂಡಿದ್ದ. ಅಲ್ಲಿ ಬರುವಾಗ್ಲೇ ಆಮಿಷ, ಈಗಿನ ಕಾಲದಲ್ಲಿ ಅದು ಲಂಚ ಅಂತ ಹೇಳ್ಬೋದು. ಎಷ್ಟೋ ಆನೆ ಅಂತೆ, ಕುದುರೆ, ಮತ್ತೆ 100 ಜನ ದಾಸಿಯರು, 100 ಜನ ದಾಸರು, ಇದೆಲ್ಲ. ಆದ್ರೆ ಕೃಷ್ಣ ದುರ್ಯೋಧನನ ಆ ಯಾವುದೇ ಆಮಿಷಕ್ಕೆ ಬಲಿಯಾಗದೆ ನೇರ ಹೋಗಿ ವಿದುರನ ಮನೆಯಲ್ಲಿ ತಂಗುತ್ತಾನೆ. ವಿದುರ ಆಗ್ಲಿಕ್ಕೆ ಶೂದ್ರ, ಆದ್ರೆ ಕೃಷ್ಣನ ಭಕ್ತ. ಮರು ದಿವಸ ಇಲ್ಲಿ ಸಭೆ ನಡೀತದೆ, ಶಾಂತಿ ಸನ್ನಾನ ಅಂತೇಳಿ. ಸನ್ನಾನ ಇಲ್ದಿದ್ರೆ ಸಂಗ್ರಾಮ, ಎರಡರಲ್ಲಿ ಒಂದು ನಡೀಬೇಕಿಲ್ಲಿ. ಸನ್ನಾನಕ್ಕಾಗಿ ಬಂದಂತ ಕೃಷ್ಣನೆಲ್ಲ ಇಲ್ಲಿ ಒಂದು ಮರ್ಮಗಳು ಉಂಟು, ನಾನು 2 ಹೇಳ್ತೇನೆ ಊಟದ ಬಗ್ಗೆ. ನೀನ್ ಯಾಕೆ ಊಟಕ್ಕೆ ನಮ್ಮ ಮನೆಗೆ ಬರ್ಲಿಲ್ಲ ಅಂತ ಹೇಳ್ತಾನೆ. ಕೃಷ್ಣನನ್ನ ಪ್ರಶ್ನಿಸ್ತಾನೆ. ಯಾರು? ದುರ್ಯೋಧನ ಕೃಷ್ಣನನ್ನ ಪ್ರಶ್ನಿಸುವುದು. ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ದ್ವಿಷದ್ದನ್ನಂ, ನೀನು ನನ್ನನ್ನ ಪ್ರೀತಿಯಿಂದ ಕರೀತಿದ್ದೀರಾ ಅಂದ್ರೆ, ಪ್ರೀತಿಯಿಂದ ಅನ್ನ ಹಾಕುದಾದ್ರೆ ನಾನು ಬರ್ತಿದ್ದೆ. ನೀನು ದ್ವೇಷದಿಂದ, ದ್ವಿಷದ್ದನ್ನಂ, ದ್ವೇಷಿಗಳನ್ನ ಊಟಕ್ಕೆ ಕರೀಲೂಬಾರದು, ದ್ವೇಷಿಗಳ ಮನೆಯ ಅನ್ನವನ್ನ ಉಣ್ಣಲೂಬಾರದು ಅಂತೇಳಿ. ಇದು ಶಾಸ್ತ್ರ ಮರ್ಯಾದೆ. ಯಾಕಂದ್ರೆ ಇಲ್ಲೇ ದುರ್ಯೋಧನ ಪ್ರೀತಿಯಿಂದ ಅನ್ನ ನೀಡ್ತಾ ಇಲ್ಲ, ಏನೋ ಒಂದು ತನ್ನ ಸ್ವಾರ್ಥಕ್ಕಾಗಿ. ಇದು ಒಂದು ಮರ್ಮ. ನಂತರ ಹೇಗೂ ಒಪ್ಪುವುದಿಲ್ಲ ಅವನು, ಸಂಧಾನಕ್ಕೆ ಬಗ್ಗುವವನು ನಮ್ಮ ದುರ್ಯೋಧನ ಅಲ್ಲ. ಕೊನೆಗೆ ಸನ್ನಾನಕ್ಕೆ ಬಂದಂತ, ಶಾಂತಿದೂತನಾಗಿ ಬಂದಂತ ಕೃಷ್ಣನನ್ನೇ ಕಟ್ಟಿ ಹಾಕ್ಲಿಕ್ಕೆ ಅವರು ಷಡ್ಯಂತ್ರ ರಚಿಸ್ತಾರೆ. ಶಕುನಿ ಕರ್ಣ ಮತ್ತೆ ದುರ್ಯೋಧನಾದಿಗಳು ವಿಶ್ವರೂಪವನ್ನ ತೋರಿಸಿ ಅವನೇನು ಅಂತೇಳಿ ಅಲ್ಲಿ ಸಭೆಯಲ್ಲಿ ತೋರ್ಪಡಿಸ್ತಾನೆ. ಆಗ ಕಣ್ಣಿಗೆ ಕಂಡದ್ದು ಆ ಕಾಲದಲ್ಲಿ ಭೀಷ್ಮ ಮತ್ತೆ ವಿದುರರಿಗೆ ಅವನ ವಿಶ್ವರೂಪವನ್ನು ಕಾಣ್ತದೆ. ಬೇರೆ ಯಾರಿಗೂ ಆ ರೂಪ ಕಾಣಲ್ಲ. ಯಾಕಂದ್ರೆ ಮೂಢರಿಗೆ ಎಲ್ಲಿಂದ, ಆ ಕಾಲದಲ್ಲಿ ದೇವರೇ ಇಳಿದು ಬಂದ್ರು ಕೂಡ ನಂಬುವ ಪರಿಸ್ಥಿತಿಯಲ್ಲಿ ಅವರು ಇಲ್ಲ. ಯಾಕಂದ್ರೆ ಮೊದಲೇ ರಾಜ್ಯಲೋಭಿಯಾದಂತ ದುರ್ಯೋಧನನನ್ನ ಬೊಗ್ಗುಬಡಿಯುವುದು ಅಷ್ಟೊಂದು ಸುಲಭ ಅಲ್ಲ. ಆಯ್ತು, ರಣವೀಳ್ಯವನ್ನೇ ಅವನು ಕೊಟ್ಟ. ಈ ರಣವೀಳ್ಯ ಕೊಡುವುದಕ್ಕಿಂತ ಮುಂಚೆ ಕೃಷ್ಣ ಒಂದು ಕೇಳ್ತಾನೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಪಾಂಡವರನ್ನ ಕಾಡಿಗಟ್ಟಿದ್ಯಾ, ಭಿಕ್ಷೆ ಬೇಡುವಂತೆ ಮಾಡಿದ್ಯಾ. ಒಬ್ಬ ಕ್ಷತ್ರಿಯರಾದವರು ಭಿಕ್ಷೆ ಬೇಡತಕ್ಕದ್ದಲ್ಲ, ಅವರಿಗೆ ದಕ್ಕಬೇಕಾದಂತ ಅರ್ಧ ರಾಜ್ಯ ಕೊಟ್ಟು ಬಿಡು ಅಂತ ಹೇಳಿ. ಕೌರವ ಒಪ್ಪುವುದಿಲ್ಲ. ಅರ್ಧ ರಾಜ್ಯ ಬೇಡ, ಹೋಗ್ಲಿ ಬಿಡು, 5 ಗ್ರಾಮಗಳನ್ನಾದ್ರೂ ಕೊಡು. ಕುಶಸ್ಥಳ, ವರವರ್ಕ ಸ್ಥಳ, ವಾರಮಣಾವತ, ಇಂದ್ರಪ್ರಸ್ಥ, ಇನ್ನೊಂದು ಅವಂತಿ ನಗರ, ಈ 5 ಗ್ರಾಮಗಳನ್ನಾದ್ರೂ 5 ಪಾಂಡವರಿಗೆ ಕೊಟ್ಟು ಬಿಡ. ಅದಕ್ಕೂ ಒಪ್ಪುವುದಿಲ್ಲ. ಅರ್ಧ ರಾಜ್ಯ ಬಿಡು, 5 ಗ್ರಾಮ ಬಿಡು, 1 ಸೂಜಿಯ ಮೊನೆ ಇರುವಷ್ಟು ಜಾಗವನ್ನು ಕೊಡೇನು ಅಂತೇಳಿ ಕೌರವ ಗರ್ವದಿಂದ ಹೇಳ್ತಾನೆ. ಅಹಂಕಾರಿ, ರಾಜ್ಯಲೋಭಿ. ನಿಜವಾಗ್ಲು ಇಲ್ಲಿ ಯುದ್ಧವನ್ನ ಬಯಸ್ತಕ್ಕಂಥವನು ದುರ್ಯೋಧನನೇ ಹೊರತು ಕೃಷ್ಣನಲ್ಲ. ಕೃಷ್ಣ ಯುದ್ಧ ಮಾರಿ ಅಲ್ಲ, ಕೃಷ್ಣ ಕಪಟ ನಾಟಕ ಸೂತ್ರಧಾರಿ ಅಲ್ವೇ ಅಲ್ಲ. ದುರ್ಯೋಧನ ಯಾರು? ಕಲಿಪುರುಷನ ಅಪರಾವತಾರ ಅವನು. ನಿಮ್ಗೆ ಗೊತ್ತಿರ್ಲಿ, ದುರ್ಯೋಧನ ಹುಟ್ಟುವಾಗ ಕತ್ತೆ ಕಿರುಚಿದಂತೆ ಕಿರಿಚಿದ. ಅದನ್ನ ನೋಡಿ ಹಸ್ತಿನೆಯ ಉಳಿದ ಕತ್ತೆಗಳು ಕೂಡ ಅವನಂತೆ ಕಿರಿಚಿದವು. ನೀವು ಮಹಾಭಾರತವನ್ನ ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋದ್ರೆ ಇದೆಲ್ಲ ಗೊತ್ತಾಗುತ್ತೆ ನಿಮ್ಗೆ. ಕತ್ತೆ ಕಿರಿಚಿದಂತೆ ಕಿರಿಚಿದಾನೆ ಅಂತೇಳಿ. ವಿದುರ ಹೇಳ್ತಾನೆ, ಇವನು ಕುಲ ಮೃತ್ಯು,
ಯಾಕಂದ್ರೆ ಇವನನ್ನ ಮೊದ್ಲು ಕಾಡಿಗೆ ಹೋಗಿ ಎಸ್ದು ಬನ್ನಿ ಅಂತ ಹೇಳಿ. ಯಾಕಂದ್ರೆ ಒಂದು ಊರು ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ಒಂದು ಮನೆಯನ್ನ ಬಿಡಬಹುದು, ಒಂದು ಕುಟುಂಬ ಒಳ್ಳೇದಾಗ್ತದೆ ಅಂದ್ರೆ ಒಬ್ಬನನ್ನ ಹೊರಗೆ ಇಡಬಹುದು. ಇವನು ಕುಲ ಮೃತ್ಯು. ಹಾಗೆ ಆಯ್ತು ಕೊನೆಗೆ. ಇಲ್ಲಿ ವಿದುರನ ಮಾತಿಗೂ ಬೆಲೆ ಇಲ್ಲ. ಆಯ್ತು, ರಣವೀಳ್ಯವನ್ನು ಬಂಗಾರದ ಬಟ್ಟಲಿನಲ್ಲಿ ಇಟ್ಟು ಕೊಟ್ಟ. ಯಾರು? ದುರ್ಯೋಧನ. ಕೃಷ್ಣ ಅದನ್ನೇ ಯುಧಿಷ್ಠಿರನಿಗೆ ಬಂದು ಹೇಳಿ, ಆಯ್ತು ಯುದ್ಧಕ್ಕೆ ಸಿದ್ಧತೆ ಆಗ್ಲಿ. ಯುದ್ಧದ ಮೊದಲನೇ ದಿನ ನಿಮ್ಗೆ ಗೊತ್ತಿರ್ಬೋದು, ಭಗವದ್ಗೀತೆಯ ಒಂದು ಯೋಗ ವಿದ್ಯೆಯನ್ನ ಬ್ರಹ್ಮ ವಿದ್ಯೆಯನ್ನ ಅರ್ಜುನನಿಗೆ ಕೃಷ್ಣ ಬೋಧಿಸ್ತಾನೆ. ಇನ್ನೊಂದು ವಿಚಾರ, ಕೃಷ್ಣ ಪರಮಾತ್ಮ ತನ್ನ 64 ವಿದ್ಯೆಗಳನ್ನ ಘೋರ ಅಂಗೀರಸ ಅಥವಾ ಸಾಂದೀಪನಿ ಮುನಿಗಳಲ್ಲಿ, ಅಂದ್ರೆ ಇದೊಂದು ತರ ಬ್ರಹ್ಮ ವಿದ್ಯೆ, ಹಸಿವು ಬಾಯಾರಿಕೆಗಳನ್ನ ಗೆಲ್ಲುವಂತ ವಿದ್ಯೆಯನ್ನು ಅವನಿಂದ ಕಲ್ತಿದ್ದಾನೆ. ಇವ ನೊನ್ನಂತ ಸ್ತ್ರೀಯರ ಒಂದು ಎಂತ ಶೋಷಣೆಗೊಳಗಾದವರನ್ನ ಒಂದು ಸ್ತ್ರೀಯರ ಒಂದು ಎಂತ ಹೇಳ್ತಾರೆ, ಒಂದು ಕಣ್ಣೀರನ್ನ ಒರೆಸುವಂತ ಕೆಲಸ ನೋಡಿ. ಇಲ್ಲಿ ಒಂದು ಹೇಳ್ತೇನೆ, ಒಂದು ದ್ರೌಪದಿಯ ವಸ್ತ್ರಾಪಹರಣದ ಒಂದು ಪ್ರಸಂಗ ಬರ್ತದೆ. ನಿಜವಾಗ್ಲೂ ನೋಡಿದ್ರೆ ಆ ಟೈಮಲ್ಲಿ ಕೃಷ್ಣ ತನ್ನ ಅಕ್ಷಯಾಂಬರವನ್ನ ಕೊಟ್ಟು ಅವಳ ಮಾನವನ್ನ ಕಾಪಾಡ್ತಾನೆ. ಇನ್ನೊಂದು ಅದೇ ದ್ರೌಪದಿಗೆ ಇನ್ನೊಂದ್ಸಲ ಒಂದು ಕಾಡಿನಲ್ಲಿ ಒಂದು ಪಚೀತಿ ಶುರು ಆಗ್ತದೆ, ಅಂದ್ರೆ ಪ್ರಾಬ್ಲಮ್. ರಾತ್ರಿ 10 ಗಂಟೆಯ ನಂತರ ಇರಬಹುದು, ದುರ್ವಾಸರು ತನ್ನ ಶಿಷ್ಯವರ್ಗವನ್ನ ಹಿಡ್ಕೊಂಡು ಬರ್ತಾರೆ. ಯಾಕಂದ್ರೆ ಪಾಂಡವರು ಕಾಡಿನಲ್ಲಿ ಇದ್ರು ಕೂಡ ಅಕ್ಷಯ ಪಾತ್ರೆ ನಿಮ್ಗೆ ಗೊತ್ತಿರ್ಬೋದು, ಅದಕ್ಕೆ ಒಂದು ಷರತ್ತಿದೆ, ದ್ರೌಪದಿ ಉಂಡು ಮುಗಿಸುವವರೆಗೆ ಅದರಲ್ಲಿ ಬರ್ತಾ ಇರ್ತದೆ. ಉಂಡು ಮುಗಿಸುವವರೆಗೆ ಅವಳದು ಊಟ ಆದ್ರೆ ಮತ್ತೆ ಏನು ಬರಲ್ಲ ಅವತ್ತಿನ ದಿನಕ್ಕೆ, ಮತ್ತೆ ಮರು ದಿವಸಕ್ಕಾಯ್ತು. ರಾತ್ರಿ 10 ಗಂಟೆ ಕಳೆದಿದೆ, ದುರ್ವಾಸರು ತನ್ನ ಶಿಷ್ಯವರ್ಗವನ್ನ ಬಂದು ಕರೆದ ನನ್ಗೆ ಆತಿಥ್ಯ. ಇವ ಏನು ಮಾಡಿದ? ಧರ್ಮರಾಜ, ಬನ್ನಿ 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 ಅಂತ ಹೇಳಿ. ಈಗಿನ ಕಾಲದಲ್ಲೂ ಕೂಡ ಕೆಲವು ಗಂಡಸರು ಇದ್ದಾರೆ, ಅಡಿಗೆ ಮನೆಯಲ್ಲಿ ಏನು ಉಂಟು ಅಂತ ಗೊತ್ತಿಲ್ಲ, ಎಲ್ಲ ಬನ್ನಿ ಅಂತೇಳಿ. ಇದು ಆಯ್ತು, ಅದು ಅರಮನೆಯಲ್ಲಿ ಆದ್ರೆ ನಡೀತದೆ. ಇದು ಕಾಡಲ್ಲಿ, ಅದು ಕೂಡ ದ್ರೌಪದಿಯ ಊಟ ಆಗಿದೆ, ಇನ್ನು ಅಕ್ಷಯ ಪಾತ್ರೆಯಲ್ಲಿ ಏನು ಉಳಿಲಿಲ್ಲ. ಏನು ಮಾಡೋಣ? ದ್ರೌಪದಿ ಕೃಷ್ಣನನ್ನ ನೆನೀತಾಳೆ ಕಣ್ರೆ. ಕೃಷ್ಣನನ್ನ ನಾನೇನು ಮಾಡ್ಲಿ? ಕೃಷ್ಣ ಕೂಡ ಬರ್ತಾನೆ, ನನ್ಗೂ ಹಸಿವೆ ಆಗಿದೆ ಅಂತ ಹೇಳಿ ಕೊನೆಗೆ ಅಕ್ಷಯ ಪಾತ್ರೆಯನ್ನ ತಂದು ಕೊಡ್ತಾಳೆ ಕೃಷ್ಣನಲ್ಲಿ. ಒಂದು ಅಗುಳಿನಷ್ಟು ಉಳಿದಿದೆ ಅದರಲ್ಲಿ, ಅದನ್ನ ತನ್ನ ಬಾಯಿಗೆ ಹಾಕ್ತಾನೆ. ನೋಡಿ ಪವಾಡ ನೋಡಿ, ಅಲ್ಲಿ ಸ್ನಾನಕ್ಕಾಗಿ ಹೋಗಿದ್ದಾರೆ ಯಾರು? ದುರ್ವಾಸ ಮುನಿಗಳು ಮತ್ತೆ ಅವರ ಶಿಷ್ಯರು. ಸ್ನಾನ ಆಗಿ ಬರ್ತೇನೆ ಊಟಕ್ಕೆ ಅಂತೇಳಿ ಅಲ್ಲಿ ಅವರಿಗೆ ಅನ್ನ ಉಂಡಂತ ತೃಪ್ತಿ ಆಯ್ತು, ತೇಗು ಬಂತು. ಯಾವ ರೀತಿ ನಾವು ಹೊಟ್ಟೆ ತುಂಬಾ ಊಟ ಮಾಡುವಾಗ ತೇಗು ಬರ್ತದ, ಪವಾಡ ಅಂದ್ರೆ ಇದ್ರಿ. ಕೃಷ್ಣ 2 ವಿಚಾರದಲ್ಲಿ ಇಲ್ಲಿ ದ್ರೌಪದಿಯ ಮಾನವನ್ನ ಕಾಯ್ತಾನೆ, ಇಲ್ದಿದ್ರೆ ದುರ್ವಾಸರ ಶಾಪ ಘೋರ. ನಿಮ್ಗೆ ಗೊತ್ತಿರ್ಬೋದು, ಸಿಟ್ಟಲ್ಲಿ ದುರ್ವಾಸರ ಸಿಟ್ಟನ್ನ ಯಾರಿಗೂ ಅಷ್ಟು ಎದುರು ಹಾಕೊಳ್ಳಿಕ್ ಆಗಲ್ಲ. ಇಲ್ಲಿ ಕೂಡ ಆ ರಾತ್ರಿ ಹೊತ್ತಲ್ಲಿ ಕೃಷ್ಣ ಅವಳನ್ನ ಕಾಪಾಡ್ತಾನೆ. ಹೀಗೆ ಮುಂದೆ ಕೃಷ್ಣನ ಕೆಲವು ಶ್ರೀಕೃಷ್ಣ ಮತ್ತೆ ಮಹಾಭಾರತ ಯುದ್ಧ. ಸರಿ, ಯುದ್ಧದಲ್ಲಿ ತಾನು ಚಕ್ರವನ್ನೇ ಹಿಡಿಯುವುದಿಲ್ಲ, ಕೈದುಗಳನ್ನು ನಾನು ಹಿಡಿಯುವುದಿಲ್ಲ ಅಂತ ಹೇಳಿದ್ದಾನೆ. ಆದ್ರೆ ಭೀಷ್ಮನ ಕೈಯಲ್ಲಿ 3ನೇ ದಿನದ ಯುದ್ಧ ಮತ್ತೆ 9ನೇ ದಿನದ ಯುದ್ಧದಲ್ಲಿ ಭೀಷ್ಮನ ಕೈಯಲ್ಲಿ ಚಕ್ರ ಹಿಡಿಸ್ತಾನೆ. ಆದ್ರೆ ಇಲ್ಲಿ ಭೀಷ್ಮ ಯಾರು? ಪರಮ ಭಾಗವತ. ಭಾಗವತ ಅಂತ ಹೇಳಿದ್ರೆ ಕೃಷ್ಣನ ಭಕ್ತನೇ ಅವನು. ಭಕ್ತನಿಗೊಬ್ಬನಿಗಾಗಿ ಒಂದು ಪ್ರತಿಜ್ಞೆ ಕೆಟ್ರೆ ಏನೂ ಪರವಾಗಿಲ್ಲ ಅಂತ ಹೇಳಿ ಅವನ ಇದು ಭಕ್ತ ತಾನೆ, ಅವನಿಗೆ ಆಸೆ. ಭೀಷ್ಮ ಹೇಳ್ತಾನೆ, ಕೃಷ್ಣ ನಿನ್ನ ಕೈಯಲ್ಲಿ ನಾನು ಚಕ್ರ ಹಿಡಿಸ್ತೇನೆ ಅಂತ ಹೇಳಿ. ಭಕ್ತನ ಮಾತು ಉಳಿಸ್ಬೇಕಲ್ಲ. ಇಲ್ಲಿ ಭಕ್ತನೊಬ್ಬನ ಮಾತನ್ನ ಉಳಿಸುವುದಕ್ಕಾಗಿ ಕೃಷ್ಣ ಚಕ್ರ ಹಿಡಿತಾನೆ.
ಮತ್ತೆ 13ನೇ ದಿನದ ಯುದ್ಧದಲ್ಲಿ ನಿಜವಾಗ್ಲೂ ರಕ್ತಾಕ್ಷರದಲ್ಲಿ ಬರೆದಿಡಬೇಕಾದಂತಹ ದಿನ. ಯಾಕಂದ್ರೆ ಅಭಿಮನ್ಯುವನ್ನ ಅಧರ್ಮ ರೀತಿಯಲ್ಲಿ ಒಬ್ಬನನ್ನೇ ಸುತ್ತಲೂ 6 ಜನ ಸೇರಿ ಒಬ್ಬನನ್ನೇ ಹೊಡೆದುಕೊಳ್ತಾರೆ. ಇಲ್ಲಿ ಅಭಿಮನ್ಯು ಯಾರು ಅಂತ ಹೇಳಿದ್ರೆ ಚಂದ್ರನ ಅವತಾರ. ಚಂದ್ರನಿಗೆ ಹೇಗೆ 14 ಕಳೆಗಳಿರ್ತದೋ, ಚತುರ್ದಶಿ ಆದ ನಂತರ ಅಮಾವಾಸ್ಯೆ, ಹಾಗೆ ಚತುರ್ದಶಿ ಆದ ನಂತರ ಹುಣ್ಣಿಮೆ. ಯಾಕಂದ್ರೆ ಚಂದ್ರನ ಅವತಾರ. ಹಾಗೆ ಕೊನೆಗೆ ಭೀಷ್ಮ ದ್ರೋಣಾದಿಗಳಾಯ್ತು. ಇಲ್ಲಿ ಕೊನೆಗೆ ನಾನು ಬರ್ತಾ ಇರ್ತೇನೆ. ಕರ್ಣಾರ್ಜುನರ ಕಾಳಗದ ಪ್ರಸಂಗದ ಒಂದು ಹೇಳ್ತೇನೆ. ಕರ್ಣ ಹೇಳ್ತಾನೆ, ಯುದ್ಧ ನಡೀತಾ ಇದೆ, ರಕ್ತದ ಕೆಸರಿನಲ್ಲಿ, ಅಂದ್ರೆ ಸಾಧಾರಣ ಸೊಂಟಕ್ಕಿಂತ ಮೇಲೆ ಜಾಸ್ತಿ ಕೆಸರು ಇರ್ಬೋದು, ಅದು ಅವನ ರಥದ ಚಕ್ರಗಳು ರಕ್ತದ ಕೆಸರಿನಲ್ಲಿ ಹೂತಿದೆ. ಅದು ಅವನಿಗೆ ಶಾಪವೂ ಉಂಟು. ಯಾರಿಗೆ? ಕರ್ಣನಿಗೆ. ಮೇಲೆತ್ತು ಈ ಕಡೆಯಿಂದ ಶಲ್ಯ ಸಾರಥಿ ಬಿಟ್ಟು ಹೋಗಿದ್ದಾನೆ, ಈ ಕಡೆಯಿಂದ ಸಾರಥಿಯೂ ಇಲ್ಲ. ರಥದ ಚಕ್ರಗಳು, ಗಾಲಿಗಳು ರಕ್ತದ ಕೆಸರಿನಲ್ಲಿ ಹೂತು ಹೋಗಿದೆ. ಅದನ್ನ ಎತ್ತುವಂತ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಅರ್ಜುನ ಅವನ ಬೆನ್ನನ್ನ ನೋಡ್ತಾನೆ. ಯಾರ್ದು? ಕರ್ಣನ ಬೆನ್ನನ್ನ. ಕೃಷ್ಣ ಮನಸ್ಸಿಜ ಪಿತ. ಮನಸ್ಸಿಜ ಪಿತ ಅಂದ್ರೆ ಮನಸ್ಸಿನಲ್ಲಿ ಏನುಂಟು ಅಂತೇಳಿ ತಿಳ್ಕೊಳ್ಳುವವನು ನೀನು ಮನಸ್ಸಿಜ ಪಿತ. ಹೇಳು ಕರ್ಣ ಯಾರು ಅಂತೇಳಿ. ಯಾಕಂದ್ರೆ ಕರ್ಣನ ಬೆನ್ನು ತನ್ನ ಅಣ್ಣ ಧರ್ಮಜನ ಬೆನ್ನಿನ ಹಾಗೆ ಹೋಲ್ತಾ ಉಂಟು ಅಂತೇಳಿ. ಅರ್ಜುನ ಹೇಳ್ತಾನೆ, ಒಡವಿ ಪಾಲಕರಿಗಿಂತ ಹೆಚ್ಚು ತೋರುತ್ತಲಿದೆ ಕರ್ಣನ್ಯಾರೈ. ಎನ್ನ ಮನದಲ್ಲಿ ಹಲವು ಹಂಬಲಿಸುತ್ತಲಿರ್ಪುದೋ ಕರ್ಣ ಯಾರೈ. ಯಾರಯ್ಯ ಕರ್ಣ ಯಾರು? ಕೃಷ್ಣ ಕರ್ಣ ಯಾರು ಅಂತೇಳಿ. ಹೊಡಿ ಅವನಿಗೆ ಬಾಣ ಅಂತೇಳಿ ಕೃಷ್ಣ ಅರ್ಜುನನಿಗೆ ಸೂಚನೆ ಕೊಡ್ತಾನೆ. ಇದೇ ಸರಿಯಾದಂತಹ ಸಮಯ. ಅವನು ರಥವನ್ನ ಎತ್ತುತ್ತಾನಲ್ಲ, ನಿರಾಯುಧನಾದ್ರೂ ತೊಂದರೆ ಇಲ್ಲ. ಮಾಯಾವಿ ಮಾಯಾಯವದ್ಯ. ಕರ್ಣ ಇಲ್ಲಿ ಹೇಳ್ತಾನೆ, ಒಂದು ಮಾತು ಹೇಳ್ತಾನೆ, ತಡಿ ಅಂತೇಳಿ. ತಡಿ, ಇದು ಧರ್ಮ ಅಲ್ಲ. ಒಬ್ಬ ನಿರಾಯುಧನ ಮೇಲೆ ಇದು ಯುದ್ಧ ಧರ್ಮ ಅಲ್ಲ, ಬಾಣ ಪ್ರಯೋಗ ಮಾಡುವಂತದ್ದು. ಕೃಷ್ಣ ನಗ್ತಾನೆ, ಏನೋ ಕರ್ಣ, ಈಗ ನಿನ್ಗೆ ಧರ್ಮದ ನೆನಪಾಗ್ತಾ ಇದೆಯಾ? ಅಲ್ವಾ? ಧರ್ಮದ ನೆನಪು ಈಗ ಯುದ್ಧ ಭೂಮಿಯಲ್ಲಿ ಆಗ್ತಾ ಇದೆ. ಇದಕ್ಕಿಂತ ಮುಂಚೆ ನಿನ್ಗೆ ಧರ್ಮದಲ್ಲಿ ನಡಿಬೇಕು, ಧರ್ಮದ ಮಾತು ನಿನ್ನ ಬಾಯಲ್ಲಿ ಬರಲಿಲ್ಲ. ತುಂಬಿದ ಸಭೆಯಲ್ಲಿ ಹಸ್ತಿನೆಯಲ್ಲಿ ಮುಟ್ಟಾದ ದ್ರೌಪದಿಯನ್ನು ಬೆತ್ತಲೆಗೊಳಿಸುವಲ್ಲಿ ಎಲ್ಲಿ ತಾಣ ನಿನ್ನ ಧರ್ಮ? ಕರ್ಣ ನಾಚಿ ತಲೆ ತಗ್ಗಿಸ್ತಾನೆ. ಕರ್ಣ ನಾಚಿ ತಲೆ ತಗ್ಗಿಸ್ತಾನೆ. ಓಡಿ ಅವನಿಗೆ ಬಾಣ ಅಂತೇಳಿ. ಒಬ್ಬ ನಿರಾಯುಧನಾದ್ರೂ ತೊಂದರೆ ಇಲ್ಲ. ಮಾಯಾವಿ ಮಾಯಾಯವದ್ಯ ಅಂದ್ರೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು, ಶುಕ್ರ ನೀತಿ. ಇದರಲ್ಲಿ ಪಾಪ ಇಲ್ಲ. ಯಾಕಂದ್ರೆ ಬೃಹಸ್ಪತಿ ನೀತಿ ಇಲ್ಲಿ ಯೂಸ್ ಆಗಲ್ಲ. ಇಲ್ಲಿ ಅನುಸರಿಸಬೇಕಾದ್ದು ಶುಕ್ರ ನೀತಿಯೇ. ಕೃಷ್ಣ ಹೇಳ್ತಾನೆ ಪಾಂಡವರಿಗೆ, ಶುಕ್ರ ನೀತಿ ಇಲ್ದಿದ್ರೆ ನೀವು ಹೇಗೆ ಬದುಕ್ತೀರಿ ಅಂತೇಳಿ. ಪಾಪ ನಮ್ಮ ಯುಧಿಷ್ಠಿರನಿಗೆ ಸ್ವಲ್ಪ ಕರುಣೆ ಜಾಸ್ತಿ. ಸ್ವಭಾವಕ್ಕೂ ಮೀರಿದ ಕರುಣೆಯುಳ್ಳ ನೀನು ಹೇಗಣ್ಣ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದೆ? ಭೀಮ ಯುಧಿಷ್ಠಿರನನ್ನ ಕೇಳುವಂತಹ ಪ್ರಶ್ನೆ. ಹೇಗೆ ಸ್ವಭಾವಕ್ಕೆ ಮೀರಿದ ಕರುಣೆಯುಳ್ಳ ನೀನು ಹೇಗಣ್ಣ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದೆ ಅಂತೇಳಿ. ಇಲ್ಲಿ ಕರ್ಣನ ಅವಸಾನ ಆಗ್ತದೆ. ಕೊನೆಗೆ ಗದಾಯುದ್ಧ. 18ನೇ ದಿನ ದ್ವೈಪಾಯನ ಸರೋವರದಲ್ಲಿ ನಮ್ಮ ದುರ್ಯೋಧನ ಮುಳುಗಿ ಕೂತಿದ್ದಾನೆ. ಇವರಿಗೆ ವಿಚಾರ ಗೊತ್ತಾಗುತ್ತೆ. ತೊಡೆ ಮುರಿದು ಆದ ವಿಚಾರ ಎಲ್ಲ ನಿಮ್ಗೆ ಗೊತ್ತಿದ್ದದ್ದೇ, ನಾನು ಪುನಃ ರಿಪೀಟ್ ಮಾಡಲ್ಲ ಅದನ್ನ. ಏನೇ ಇರ್ಲಿ, ಈ ರಾಜಸೂಯಾದ ರಾಜಕೀಯ ಅಥವಾ ರಾಜಸೂಯ ಯಾಗ ಇದು ಒಂದು ಪ್ರಮುಖ ಘಟ್ಟ. ಯಾಕಂತ ಹೇಳಿದ್ರೆ ಇಲ್ಲಿಂದಲೇ ಮುಂದಿನ ರಾಜಕೀಯ ಸ್ಟಾರ್ಟ್ ಆಗುವಂತದ್ದು. ಇದರಿಂದಾಗಿ ರಾಜಸೂಯ ಯಾಗದಿಂದಲೇ ನೆಕ್ಸ್ಟ್ ರಾಜಸೂಯ ತಂದ ಅನರ್ಥ ಅಂತಲೇ ಹೇಳ್ಬೋದು. ಯಾಕಂದ್ರೆ ದ್ರೌಪದಿಯ ವಸ್ತ್ರವನ್ನ ಅಪಹರಿಸ್ತಾರಲ್ಲ ಅಥವಾ ಮಾನಭಂಗ ಮಾಡುವಂಥದ್ದು, ಅವಳ ಸೀರೆಯನ್ನು ಹೇಳುದು, ಇದು ರಾಜಸೂಯ ತಂದ ಅನರ್ಥ. ಯಾಕಂದ್ರೆ ಇವರ ಸಂಪತ್ತನ್ನ ರಾಜಸೂಯ ಯಾಗದಲ್ಲಿ, ರಾಜಸೂಯ ಸಭಾಮಂಟಪದಲ್ಲಿ ಪಾಂಡವ ಶ್ರೀಯನ್ನ ನೋಡಿದಂತ ಕೌರವರಿಗೆ ಹೊಟ್ಟೆ ಉರಿ ಆಗ್ತದೆ.
ಇದು ಮುಂದಿನ ಪ್ರಸಂಗ, ಅದಕ್ಕೆ ನಾಂದಿ ಆಯ್ತು. ನಂತರ ಯುದ್ಧದ ಮೇಲೆ ಯುದ್ಧ, ಯುದ್ಧದ ಮೇಲೆ ಯುದ್ಧ. ಅಂದ್ರೆ ಇಡೀ ಮಹಾಭಾರತ ನಡೆದದ್ದು ಎರಡು ತುಂಡು ಬಟ್ಟೆಗಳ ಕತೆ ಅಂತೇಳಿ ಹೇಳ್ಬೋದು ಸಾಮಾನ್ಯರು. ಎರಡು ತುಂಡು ಬಟ್ಟೆಗಳ ಕತೆ. ಒಂದನೇದು ದ್ರೌಪದಿಯ ವಸ್ತ್ರ, ಯಾವುದು ಸೀರೆ. ಇನ್ನೊಂದು ಗಾಂಧಾರಿ ತನ್ನ ಕಣ್ಣಿಗೆ ಕಟ್ಕೊಂಡಂತ ವಸ್ತ್ರ. ಅಷ್ಟು ನೆಗ್ಲೆಕ್ಟ್ ಮಾಡುವ ಹಾಗೆ ಇಲ್ಲ ಇದನ್ನು. ಆದ್ರಿಂದಾಗಿ ಮಿತ್ರರೇ, ಶ್ರೀಕೃಷ್ಣ ಕಪಟ ನಾಟಕ ಸೂತ್ರಧಾರಿಯೂ ಅಲ್ಲ, ಅವ ಚೋರನೂ ಅಲ್ಲ, ಅವ ಯುದ್ಧ ಮಾರಿಯೂ ಅಲ್ಲ. ಅವನ ಅವತಾರ ತತ್ವ. ಅವತಾರ ಅಂದ್ರೆ ಧರೆಗಿಳಿದು ಬರುವಂತಹದ್ದು ಧರ್ಮ ಸಂಸ್ಥಾಪನೆಗಾಗಿ. ಯಾಕಂದ್ರೆ ಪಾಂಡವರಲ್ಲೂ ಆವತ್ತು ಯುದ್ಧ ಭೂಮಿಯಲ್ಲಿ ಪಾಂಡವರ ಸೈಡಿನಲ್ಲಿ, ಪಾಂಡವರ ಪಕ್ಷದಲ್ಲೂ ಕೌರವರ ಪಕ್ಷದಲ್ಲೂ ದುಷ್ಟರು ಇದ್ರು. ಈ ದುಷ್ಟ ಶಿಷ್ಟ ಧ್ರುವೀಕರಣ ಅಂತ ಹೇಳ್ಬೋದು. ಆ ಧ್ರುವೀಕರಣ ಆಗ್ಬೇಕಾದ್ರೆ ಯುದ್ಧ ಅನಿವಾರ್ಯ. ಕೊನೆಗೆ ಯುದ್ಧ ಎಲ್ಲ ಮುಗೀತದೆ. ಧರ್ಮಜನಿಗೆ ಸಿಂಹಾಸನವನ್ನ ಏರುವಂತ ಇಚ್ಛೆ ಇರುವುದಿಲ್ಲ. ನನ್ಗೆ ಕಾಡೆ ಆದೀತು ಅಂತೇಳಿ ಹೇಳ್ತಾನೆ ಅವನು ಕಾಡಿನಲ್ಲೇ. ಆದ್ರೆ ದೇಹಕ್ಕಾದ ಹುಣ್ಣಿಗಾದ್ರೂ ಒಂದು ವಾಸಿಯನ್ನ ಮಾಡ್ಬೋದು, ಮನಸ್ಸಿಗಾದ ಹುಣ್ಣಿಗೆ ಏನು, ನೇರವಾಗಿ 58 ದಿನಗಳ ಕಾಲ ಭೀಷ್ಮಾಚಾರ್ಯರು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಶರಶಯ್ಯ ಮೇಲೆ ಮಲಗ್ತಾರೆ. ನೋಡಿ, ಇಲ್ಲಿ ಕೂಡ ಒಂದು ಕರ್ಮ ಸಿದ್ಧಾಂತದ ಒಂದು ಮರ್ಮ. ಯಾಕಂದ್ರೆ ಭೀಷ್ಮಾಚಾರ್ಯ ದುರ್ಯೋಧನನ ಉಪ್ಪಿನ ಋಣಕ್ಕಾಗಿ ಅವ ಇಟ್ಟ ಪಿಂಡ ಇವನ್ ತಿಂದದಲ್ಲ. ಅವ ಹೇಳುದುಂಟು ಮಗು ದುರ್ಯೋಧನ, ನೀನಿಟ್ಟ ಪಿಂಡ ತಿಂದು ಬೆಳೆದ ದೇಹ ಇದಲ್ಲವಾ, ನಿನಗೋಸ್ಕರವಾಗಿ ದಿನವೊಂದಕ್ಕೆ 10,000 ಮುಕಟಧಾರಿಗಳ ಅಂದ್ರೆ ರಾಜರ ತಲೆಯನ್ನ ನಾನು ತೆಗಿತೇನೆ, ಆದ್ರೆ ಪಾಂಡವರನ್ನ ಮಾತ್ರ ನಾನು ಕೊಲ್ಲಲ್ಲ ಅಂತ ಹೇಳಿ. ಪಾಂಡವರನ್ನ ಬಿಲ್ಕುಲ್ ಕೊಲ್ಲಲ್ಲ ನಾನು, ಆದ್ರೆ ದಿನವೊಂದಕ್ಕೆ 10,000 ಮುಕುಟಮಣಿ ಯಾರು ರಾಜರಿದ್ದಾರೆ ಅವರನ್ನು ಮಾತ್ರ ಕೊಲ್ತೇನೆ ಅಂತ. ಭೀಷ್ಮ ಶರಶೈಯಲ್ಲಿ ಮಲಗುವುದಕ್ಕೂ ಇದು ಒಂದು. ಯಾಕಂದ್ರೆ ದುಷ್ಟಾನ್ನ ತಿಂದದ್ದು ಇದಲ್ಲ. ಅವತ್ತು ದ್ರೌಪದಿಗೆ ವಸ್ತ್ರಾಪಹಾರದ ಕಾಲದಲ್ಲಿ ಸರಿಯಾದಂತ ನ್ಯಾಯವನ್ನ ಕೊಡ್ಲಿಕ್ಕೆ ಅವತ್ತು ಆಗ್ಲಿಲ್ಲ. ಯಾಕಂದ್ರೆ ದುಷ್ಟಾನ್ನ ತಿಂದ್ರೆ ಏನಾಗ್ತದೆ ಅಂದ್ರೆ ಬುದ್ಧಿ ಸರಿ ಇರುವುದಿಲ್ಲ, ವಿವೇಕ ಕೆಡ್ತದೆ. ಹಾಗೆ ಆಯ್ತು ಭೀಷ್ಮಾಚಾರ್ಯರಿಗೆ, ಅಂತ ಜ್ಞಾನಿಗಳಾದ ಭೀಷ್ಮಾಚಾರ್ಯರಿಗೂ ಕೂಡ. ಇನ್ನೊಂದು ಪ್ರಸಂಗ, ಅವರು ಶರಶೈಯಲ್ಲಿ ಮಲಗ್ಬೇಕಾದ್ರೆ ನನಗ್ ಕಾಣ್ತದೆ ಹಿಂದಿನ ಜನ್ಮದಲ್ಲಿಯೋ ಈ ಜನ್ಮದಲ್ಲಿಯೋ ಒಂದು ಓತಿಕ್ಯಾತ ಅಂತ ಹೇಳಿ ಒಂದು ಜೀವಿ ಇದೆ. ಅದನ್ನ ಅರೆಜೀವ ಮಾಡಿ ಕೊಂದು ಒಂದು ಮುಳ್ಳಿನ ಪೊದೆ ಮೇಲೆ ಹಾಕ್ತಾರೆ ಇವರು. ಅದು ಪ್ರಾಣೋತ್ಕ್ರಮಣ ಕಾಲದಲ್ಲಿ ಜೀವ ಬಿಡುವಾಗ ಆ ನೋವನ್ನ ತಿಂತದೆ. ಅದಕ್ಕೋಸ್ಕರವಾಗಿಯೂ ಇವರು ಶರಶಯ್ಯಲ್ಲಿ ಅಂದ್ರೆ ಅಂತ ವೀರ ಬಾಣದ ಮಂಚ ಅಂದ್ರೆ ಆರೋ ಬೆಡ್, ಅದರ ಮೇಲೆ ಮಲಗಿ 58 ದಿನಗಳ ಕಾಲ ಕೃಷ್ಣನನ್ನೇ ಸ್ತುತಿಸುತ್ತಾ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಯುಧಿಷ್ಠಿರನಿಗೆ ಬೋಧಿಸುತ್ತಾ. ಬಹಳ ಸ್ವಾರಸ್ಯವಾಗಿದೆ. ಯಾಕಂದ್ರೆ ಮಹಾಭಾರತವನ್ನ ಹೇಳ್ತಾ ಹೋದ್ರೆ ಇತ್ತೀಚೆಗೆ ಕೊನೆಗೆ ವಿಷ್ಣು ಸಹಸ್ರನಾಮ ಸಿಗ್ತದೆ ನಮ್ಗೆ. ಮತ್ತೊಂದು ಭಗವದ್ಗೀತೆ ಅನ್ನೋದು ನಾನು ಹೇಳ್ತೇನೆ ಒಂದು ಚಿನ್ನದ ಹಾರಕ್ಕೆ ಒಂದು ವಜ್ರದ ಪದಕ ಇದ್ದ ಹಾಗೆ ಅಂತ ಹೇಳ್ಬೋದು. ಚಿನ್ನದ ಹಾರಕ್ಕೆ ವಜ್ರದ ಪದಕ ನಮ್ದು ಭಗವದ್ಗೀತೆ, ಇನ್ನೊಂದು ವಿಷ್ಣು ಸಹಸ್ರನಾಮ ಆ ಕಡೆ. ಬಂದು ಕೇಳ್ತಾನೆ, ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯಕಂ ಪರಾಯಣಂ ಸ್ತುವಂತ ಕಂ ಕಮರ್ಚಂತ ಪ್ರಾಪ್ನಿರು ಮಾನವ ಶುಭಂ ಅಂತೇಳಿ ಯುಧಿಷ್ಠಿರ ಕೇಳ್ತಾನೆ. ಭೀಷ್ಮಾಚಾರ್ಯರಲ್ಲಿ ಶರಶೈಯಲ್ಲಿ ಮಲಗಿದಂತಹ ಭೀಷ್ಮಾಚಾರ್ಯರಲ್ಲಿ ಕೇಳ್ತಾರೆ. ಆಗ ಒಂದೇ ಭೀಷ್ಮಾಚಾರ್ಯರು ಹೇಳುವುದು, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ತಿತ ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯವಯಂ ಧ್ಯಾಯನ್ ಸ್ತುವನ್ ನಮಸ್ಯಂಚ ಯಜಮಾನಸ್ಥಮೇವ ಚ ಅನಾದಿ ನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖಾತಿಗೋ ಭವೇತ್ ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ
ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ. ಈ ರೀತಿ ಕೊಂಡಾಡ್ತಾರೆ ಭೀಷ್ಮಾಚಾರ್ಯರು. ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ನಾವೇನು ಯೂನಿವರ್ಸ್ ಅಂತ ಹೇಳ್ತೇವೆ, ಅದೇ ಮೊದಲ ಇದು ಹೆಸರು ಬರ್ತದೆ. ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ಭೂತ ಭಾವ ಭೂತಾತ್ಮ ಭೂತ ಭಾವನ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಗತಿ. ಕೃಷ್ಣ ಯಾರು? ಮುಕ್ತರಿಗೆ ಪರಮಗತಿಯನ್ನ ಕೊಡುವವನು. ಯೋಗೋ ಯೋಗ ವಿಧಾಮ್ನೇತ ಪ್ರಧಾನ ಪುರುಷೇಶ್ವರ. ಅಂದ್ರೆ ಕೃಷ್ಣನನ್ನ ಮಹಾಭಾರತವು ಯೋಗೀಶ್ವರ ಯೋಗೇಶ್ವರ ಅಂತ ಹೇಳಿ ಕೊಂಡಾಡ್ತಾ ಇದೆ. ಅಲ್ಲಲ್ಲಿ ನೀವು ಓದಿದ್ರೆ, ಡೀಪ್ ಆಗಿ ಓದಿದ್ರೆ ಇದೆಲ್ಲ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಇದನ್ನ ಒಂದು 10-15 ವರ್ಷದ ಮುಂಚೆ ನಾನು ಸ್ಟಡಿ ಆದವನು. ಇವಾಗ ನನ್ಗೆ ಸ್ವಲ್ಪ ಇತ್ತೀಚೆಗೆ ಸ್ಟಡಿ ಆದವನಲ್ಲ. ಈ ವಿಚಾರಗಳನ್ನೆಲ್ಲ ಹೇಳುವಾಗ ಸ್ವಲ್ಪ ಆಚೀಚೆ ಆಗ್ಬಹುದು. ಇನ್ನು ಕೃಷ್ಣನ ಬಗ್ಗೆ ಹೇಳಬೇಕಾದ್ರೆ ಕೊನೆಗೆ ಅನನ್ಯಾಶ್ಚಿಂತಯಂತೋ ಮಾಮ್ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತನಾಂ ಯೋಗಕ್ಷೇಮ ವಹಾಮ್ಯಹಂ ಅಂತೇಳಿ. ಅನನ್ಯಾಶ್ಚಿಂತಯಂತ, ತನ್ನ ಬಗ್ಗೆ ಯಾರು ತನ್ನನ್ನೇ ಧ್ಯಾನಿಸ್ತಾರ, ತನ್ನ ಬಗ್ಗೆ ಚಿಂತಿಸ್ತಾರ, ಅವರೆಲ್ಲ ಯೋಗಕ್ಷೇಮವನ್ನ ನಾನು ನೋಡಿಕೊಳ್ತೇನೆ ಅಂತ ಹೇಳಿ. ಇನ್ನೊಂದು ಸಂಜಯ ಒಂದು ಮಾತು ಹೇಳ್ತಾನೆ. ಸಂಜಯನ ಮಾತು ಕೂಡ ಇಲ್ಲಿ ಪ್ರಸ್ತುತವೇ. ಯತ್ರ ಯೋಗೇಶ್ವರೋ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ ಅಂತೇಳಿ. ಅಂದ್ರೆ ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಧರ್ಮ ಇದೆ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ವಿಜಯ ಇದೆ ಅಂತೇಳಿ. ಕೃಷ್ಣ ಇರುವಲ್ಲಿ ಧರ್ಮ ಇದೆ. ವಿಷ್ಣು ಸಹಸ್ರನಾಮದಲ್ಲೂ ಬರ್ತದೆ ಪ್ರಭುರಚ್ಯುತ ಅಂತ ಹೇಳಿ. ಧರ್ಮಸ್ಯ ಪ್ರಭುರಚ್ಯುತ. ಮೈ ರೋಮಾಂಚನ ಆಗ್ತದೆ. ಶ್ರೀಕೃಷ್ಣ ಧರ್ಮದ ಸಾಕಾರ ಮೂರ್ತಿ. ಈ ಧರೆಯಲ್ಲಿ ಭೂಭಾರವನ್ನ ಇಳಿಸುವುದಕ್ಕಾಗಿ ಬಂದವನು. ಆ ಅವತಾರ ತತ್ವ, ಅವತಾರ ಹೃದಯವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಶ್ರೀಕೃಷ್ಣ ಯುದ್ಧ ಮಾರಿ ಅಲ್ಲ, ಶ್ರೀಕೃಷ್ಣ ಕಪಟ ಸೂತ್ರಧಾರಿ ಅಲ್ಲ, ಶ್ರೀಕೃಷ್ಣ ಸ್ತ್ರೀಲೋಲ ಅಲ್ಲ, ಶ್ರೀಕೃಷ್ಣ ಅಪ್ಪಟ ಬ್ರಹ್ಮಚಾರಿ ಯೋಗೇಶ್ವರ. 16,108 ಜನ ಸ್ತ್ರೀಯರನ್ನ ತನ್ನ ಯೋಗ ಶಕ್ತಿಯಿಂದಲೇ ತೃಪ್ತಿಪಡಿಸಿದವನು. ಅವನಿಗೆ ಮಾತ್ರ ಸಾಧ್ಯ ಅವರು. ಆದ್ರಿಂದ ಶ್ರೀಕೃಷ್ಣ ನಮ್ಮ ನಿಮ್ಮೆಲ್ಲರ ವಿಶ್ವಪತಿ ಜಗತ್ಪತಿಗೆ ವಂದಿಸುತ್ತಾ, ಆ ವಿಶ್ವಪತಿಯನ್ನ ಕೊಂಡಾಡ್ತಾ, ಆ ಜಗತ್ಪತಿಯನ್ನ ಮನಸಾರೆ ಸ್ಮರಿಸುತ್ತಾ, ನನ್ನ ಈ ಕೃಷ್ಣಂ ವಂದೇ ಜಗದ್ಗುರುಂ ಅನ್ನುವಂತ ಈ ಟಾಪಿಕ್ ಅನ್ನ ನಾನು ಪೂರ್ಣ ವಿರಾಮ ಹಾಕ್ತಾ, ಸರ್ವಂ ಕೃಷ್ಣಾರ್ಪಣಮಸ್ತು. ತತ್ತತ್ ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಅದ್ಭುತವಾಗಿ ಹೇಳ್ಕೊಟ್ರಿ ಸರ್. ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಾನ್ ವಾಚ. ಕೃಷ್ಣ ಪ್ರತಿಜ್ಞೆ ಮಾಡಿದ್ದಾನೆ, ಯಾರು ಅನನ್ಯವಾಗಿ ನನ್ನಲ್ಲೇ ಮನಸ್ಸನ್ನಿಟ್ಟವರಾಗಿ ಸದಾ ನನ್ನನ್ನು ಸ್ಮರಿಸ್ತಾ ಇರ್ತಾರೋ ಅವರ ರಕ್ಷಣೆಯ ಭಾರ ನನ್ನದು ಅಂತ. ಅಂತಹ ಕೃಷ್ಣ ಮುಂದೆ ಜಗದ್ಗುರು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ವಿಶ್ವರೂಪಿಯಾದಂತ ಆ ಕೃಷ್ಣನನ್ನ ಸರ್ವೋತ್ತಮತ್ವವನ್ನು ಎತ್ತಿ ಹಿಡಿದಂತ ನಮ್ಮ ಯಾರು ಮೋಹನ್ ದಾಸ್ ಶೆಣೆಯವರೇ. ಓಕೆ, ನಮ್ಮ ಗುಡಾಕೇಶ ಟೀಮ್ ಇಂದ ನಿಮಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು.